ಬಸ್ ಬಂದ್ ಸೀಟ್ ಹಾಕಿ ಓಡಿ ಜಲ್ದಿನ ಹೋಗ. ಸರ ಬೆಂಗಳೂರು ಹೋಗುತ್ತೇನ್ರಿ? ಬೆಂಗಳೂರು ಹೋಗುತ್ತಪ್ಪ. ಎಷ್ಟು ಜನ ಇದ್ರಿ? 3 ಜನ ಇದೀವಿ ಸರ್. 3 ಜನ ಇದ್ರಾ? ಹೌದು ಸರ್. ಒಂದ ಸೀಟ್ ಆಯ್ತು. ಒಂದ್ ಸೀಟ್ ಇದ್ರ ಮತ್ತೆ ನೀವಿಬ್ರು ಏನ್ ಮಾಡಲ್ರಿ ಸರ್? ಈಗ ಒಂದ್ ಕೆಲಸ ಮಾಡ್ರಿ, ಇನ್ನೊಂದು ಲಿಂಗ್ಸೂರ್ ಬಸ್ ಬರ್ತಾ. ಹೌನ್ರಿ. ಆ ಬಸ್ನಾಗ ಬಂದ್ಬಿಡ್ರಿ 3 ಜನ ಅಂದ್ರೆ. ಒಂದ್ ತಾಸ ಆತ್ರಿ ಬಂದು ಬರೀ ಎಲ್ಲವೂ ತುಂಬ್ಕೊಂಬರಕತ್ತೇವ. ಈಗ ಮತ್ತೆ ಹಬ್ಬ ಮುಗಿತಲ್ಲಪ್ಪ, ಬಸ್ ಮತ್ತೆ ರಶ್ ಇರ್ತಾವು. ಹ್ಞೂ ಸರ್. ನೆಕ್ಸ್ಟ್ ಬಸ್ಸಿಗೆ ಬಂದ್ಬಿಡ್ರಿ. ಎಲ್ಲ ಬಸ್ ಹಂಗ ಬರಾಕತ್ತಾವ ಬಿಡ್ರಿ ಸರ್, ಒಂದ್ ಬಸ್ ಸಿಗಲ್ಲ. ಎಲ್ಲ ಬರವು ತುಂಬ್ಕೊಂಬರ್ತಾವ, ಅಲ್ಲಿ ಹೊರಗೆ ಟ್ಯಾಕ್ಸ್ ಇರ್ತಾವ, ಅದಕ್ಕೆ ಹೋಗ್ಬಿಡೋಣ. ಯಾ ಟ್ಯಾಕ್ಸ್ ಸುಮ್ನೆ ನೀ ನೀರಾವರಿ ರೊಕ್ಕ ತಗಂತಾರ, ಅದಕ್ಕೆ ಯಾ ಟ್ಯಾಕ್ಸ್ ಹೋಗಿ ನೀನ್ ಇದ ಬಸ್ಸಿಗೆ ಹೋಗಂತ ಸುಮ್ನೆ ಯಾವಾರ ಬರ್ತಾವ ಬಸ್. ನಿಮ್ದು ಎಲ್ಲ ದೊಡ್ಡ ದಿಮಾಕ್ ನಿಮ್ದು ನಡ್ರಿ. ಬರೇ ಬೆಂಗಳೂರು 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 ಅಣ್ಣ. ಎಲ್ಲಿಗೆ ಹೋಗ್ಬೇಕಣ್ಣ? ಬೆಂಗಳೂರು ಅಣ್ಣ. ಓದ್ ಬರ್ರಿ ಅಣ್ಣ, ಗಾಡಿ ಖಾಲಿ ಐತಿ. ಚಾರ್ಜ್ ಏನ್ ತಗೊಂತೀರಿ ಅಣ್ಣ? ಒಬ್ರಿಗೆ 500 ರೂಪಾಯಿ ಅಣ್ಣ. 500 ರೂಪಾಯಿ ಅಂದ್ರೆ ದುಬಾರಿ ಆಕತಿ. ಯಾಕಲೇ ನನ್ಗೆ ಮಾವ ನಿಂತ್ಕೊಂಡ್ ಹೋದ್ರು ಪರವಲ್ಲ. ಹೌದು ಬಸ್ಸೇ ಹೋಗೋಣ. ಅದ 100 ರೂಪಾಯಿ ಮುಂಜೆ ತಲಗೊಂದು ಓಟಿ ಹೊಡ್ಯಕ್ ಬರಲ್ಲ. ಆಗತ್ ಬಿಡು, ಅದೇನು ಪರವಾಗಿಲ್ಲ. ಬೆಂಕಿ ಹಾಕ್ಲಿ ಅಲ್ಲ ಊರಾಗ ಕುಡ್ದು ಇರೋವರೆ ಸಾಲ ಮಾಡ್ಕೊಂಡು ಬೆಂಗಳೂರಿಗೆ ಹೊಂಟ್ರಿ. ಮತ್ತೆ ಅಲ್ಲಿ ಹೋದ್ರು ಬಿಡ್ಗಲ್ಲ, ನಿಮ್ ಕುಡಿಯಕ್ ಬುದ್ದಿನಿ. ಎಲ್ಲಿ ತನ ಹೋದ್ರೆ ನೀವು ಉದ್ದಾರ ಆಗಲ್ಲ. ನಡೀಲಿ ಅಣ್ಣ. ಏನ್ ಗೊತ್ತು, ಗಾಡಿ ಖಾಲಿ ಐತೆ. ಒಂದು 50 ರೂಪಾಯಿ ಕಮ್ಮಿ ಕೊಡ್ರ. ನೋಡ ಮತ್ ನೀವು ಒಳ ಬಳ ಮಾತಾಡ್ಬಾರ್ದು ನೋಡಿ ಅಣ್ಣ. 50 ರೂಪಾಯಿ ಕಮ್ಮಿ ಕೊಡ. 50 ರೂಪಾಯಿ ಕಮ್ಮಿ ಕೊಡೋಣ. ಬಾಲೆ 10 ಬಾಲೆ ಇಲ್ಲೇ ನಾವೆಲ್ಲ ಎತ್ಬೇಕು. ಇಲ್ಲ ಇಲ್ಲ ಐತಿ. ಬಾ ತೆಗಿ ಬಾಯ್. ಆಯ್ತಣ್ಣ, ತೆಗಿ ಬರ್ರಿ. ನಮ್ಗೆ ಅಲ್ಲಿ ಎಲ್ಲಾರ ತಪ್ಪಪ್ಪ ಚಾವ್ ಆಯ್ತಣ್ಣ, ಸ್ಟಾಪ್ ಮಾಡ್ತಾಣ. ಮೆಲ್ಕತ್ತಪ್ಪ 5 ಗಂಟೆ ತಗ. ಅಮ್ಮ ಮಂದಿ ಹೋದ ಮಕ್ಕಳೇ ಹೋದ ಬೇಕಿ ಅಂತ. ಸರಿ ಪಾತ ಸ್ವಲ್ಪ ಅಡಿಯ ಮಾವ ಸೇರ್ಯಾರ, ಊರಾಗ ಸಾಲ ಮಾಡ್ಯಾರ ಮಾಡ್ಯಾರ ಮಾಡ್ಯಾರ. ಊಡಾಳ್ಗಿರಿ ಮಾಡಿ ಊರಾಗ ತುಂಬಾ ಫೇಮಸ್ ಆಗ್ಯಾರ ಆಗ್ಯಾರ ಆಗ್ಯಾರ. ಕುಡ್ದು ಕುಡ್ದು ಸಾಲ ಮಾಡಿ ಮನಿ ಮಠ ಮಾರ್ಯಾರ. ಕುಡಿಯೋದ್ ಬಿಟ್ರೆ ಬೇರೆನಿಲ್ಲ, ದುಡಿಯೋದ್ ಬೆಂಗಳೂರು ಹೊಂಟಾರ. ಗೌರ್ಮೆಂಟ್ ಬಸ್ಸು ಬಿಟ್ಟಾರ, ಕ್ರೂಷರ್ ಗಾಡಿ ಹತ್ಯಾರ ಹತ್ಯಾರ ಹತ್ಯಾರ. ಅಣ್ಣ 10 ನಿಮಿಷ ಟೈಮ್ ಐತೆ ನೋಡೋಣ, ಜಲ್ದಿ ಊಟ ಮಾಡಿ ಬರ್ಬೇಕು. ಬರ್ರಿ ಬರ್ರಿ ಗಡನ ಡಾಬಾ ಮಾಡ್ತಾ ಊಟ ಮಾಡೋಣ ಬರ್ರಿ. ನೆಲ ತಗ. ಗಡಬಾ ನೀರ್ ಬಾಟ್ಲಿ ತಗ್ರಪ್ಪ. ಅಲ್ಲಿ ನೀರ್ ಬಾಟ್ಲಿ ಬಿದ್ದತ್ ನೋಡಿ ಅಡಿ. ಅಲ್ಲಿ ಬಾ ನೆಲ ಕೇಳದ್ ಬಾ. ಇಲ್ಲೇ ಕುಂತ್ಕೊಂತೀರ? ಇಲ್ಲೇ ಬಾ ಬಾ ಇಲ್ಲಿ ಕುತ್ಕ. ಕನಕೆ ತಗೋದ ಹೋಗೇನೆ ಏ ಕನಕ. ಏನ್ ಮಾವ? ಬಾಲಿ ಎಲ್ಲಿಗೆ ಹೋಗಿದ್ದಿ? ಮಿರ್ಚಿ ತರಗೋಯ್ ನಮ್ಮ ಕುಂತ್ಕ. ಗಾಡಿ ನಿಂದ್ರದ ಆಟ ಬೇಕು ಮಗ್ಗ. ಕೊಡ್ ರೊಟ್ಟಿ ತಗ. ಎಷ್ಟು ತಂದಿ? ತಮ್ಮ ನಿನಗೆ ಇಟ್ಟು ಮುಚ್ಚಳ ಬೆಚ್ಚಕ್ ಬರಗಲ್ಲ, ದೊಡ್ಡ ಮಾತು ಕೇಳ ಹೇಳ್ತಾರೆ ಅಲ್ಲಲ್ಲಿ. ಮತ್ತೆ ಅಲ್ಲಿ ಇಟ್ಟು ಗಾಡಿ ತಪ್ಪಿಸ್ಬಾರ್ದು ನೀನು ದಾರ್ಯಾಗ. ಇರ್ತಾರಮ್ಮ ಆಡ್ತಿದ್ದೀನಿ. ಆಯ್ತು ಆಯ್ತು ಹಾಕ ಹಾಕ್ಲಲ್ಲಪ್ಪ ನಿಂಗೆ ಬೇಡ, ಸ್ವಲ್ಪ ಹಾಕ್ತಿಂತ. ಏ ಸುಣ್ಣ ಈ ವರ್ಷ ಹೆಂಗೈತಿ ಹೇಳುವಲ್ಲಿ ನಿಮ್ಮ ಅಕ್ಕ? ಏನಾಗ ಎಲ್ಲ ಸಾಯಿ ಅರ್ಧ ಅರ್ಧ ಕುಡಿಯಾಕ್ಲ ಇನ್ನೊಂದು ಸ್ವಲ್ಪ. ಬೆಳಕರೈತಿ ಹೋಗ್ಬೋದನ್ಲೆ? ಹೋಗ್ಬೋದು ಆರಾಮ್. ಇವರೊಂದು ನಲ್ಲು ಕೊಡ್ತೇನೆ. ದಾರಿ ಒಂದು ಸರಿ ಇರಗಲ್ಲ, ಹಂಗಾಗಿ ನಾಲ್ಕು ಕೊಡ್ತೇನೆ. ಅತ್ತ ಸ್ಟಾರ್ ರೋಡ್ ಐತಿ. ನೀವು ಕುಡ್ದಾಗ ಎಗರಾಡ್ತಿರಲ್ಲ, ಹಂಗೆ ಎಗರಾಡ್ಬೇಕಂದ್ರೆ ನಾತನ ಸುಮ್ಮನೆ ಏನು ಮಾಡೋದು? ಕವಿತಾಳ ಬೆಂಗಳೂರು. ಪೂರ ಬೆಂಗಳೂರು, ಸುರ್ಪುರ ಬೆಂಗಳೂರು, ಲಿಂಗಸೂರು ಬೆಂಗಳೂರು, ಯಾದಗಿರಿ ಬೆಂಗಳೂರು, ಕಲಬುರಗಿ ಬೆಂಗಳೂರು, ರಾಯಚೂರು ಬೆಂಗಳೂರು. ಒಂದು ದಿನಕ್ಕೆ ಇಷ್ಟು ಬಸ್ ಹೋದ್ರ
ತಿಂಗಳಿಗೆ ಎಷ್ಟು ಜನ ಹೋಗ್ತಾರ ಅದಕ್ಕೆ ಎಲ್ಲರೂ ಬೆಂಗಳೂರು ದುಡಿಯೋಕೆ ಹೋಗ್ಬಿಟ್ರ ಒಳ್ಳೆಯಾಗ ದುಡಿಯಾರ ಜಾಸ್ತಿ ಕುಡಿಬೇಳೆ ಮಗನ ಅಂದ್ರೆ ಕೈ ನಡಗದ್ ನೋಡಿ ಇವನು. ಕೈ ನೋಡಕೈತಿ ಬಿಟ್ರ ಅವನು. ಯಾವಲ್ ತಿಂದಿಲ್ಲ ಬೀಡಿ ಚಟ್ಟಂಗನೆ ತಿಂದ್ಯಮ್ಮ. ಅವ್ನು ಸಪ್ಪಗದವು. ಏಯ್ ಉಚ್ಚು ಓದಿ ಇಲ್ಲ ಒಯ್ಯಂಗಿದ್ರಿ ಇಲ್ಲೇ ಒಯ್ಯಿ ಅಲ್ಲಿ ಗಾಡಿಯಾಗ ಎಲ್ಲೇನು ಮತ್ತೆ ಹೇಳಿದ್ನಂದ್ರೆ ಬಿಟ್ಟ ಬಿಡ್ತು ನೋಡಿ. ನಡಿ ನಿಮ್ಮ ತಕ್ಕ ಮಗ ದೊಡ್ಡ ಯಜಮಾನ ಆಗ್ಯಾನ ಅವನ. ಎಲ್ಲರೂ ಇರಲಿ ಆಗ ಬಂದ್ಬಿಡ್ತಾನೆ. ನೀನು ಹೇಳ್ಬೇಕು ಬೇಸ ಬರಬೇಡ ಅಲ್ಲಿರಂತ ಅಂದ. ಬೆಂಗಳೂರಿಗೆ ಯಾರೋ ಬರೋಣ ಏ ಗಾಡಿ ಹೋಗತೈತಿ ಬಲಿ ಬನ್ನಿ ಬೇಡ. ಕಣ್ಣು ಬಿಟ್ಟು ನೋಡ್ಯಾರ ಬೆಂಗಳೂರ್ ಹತ್ರ ಬಂದಾರ. ರೈಲ್ವೆ ಗೇಟು ಹಾಕೈತಂತ ಸ್ವಲ್ಪ ಕಾಯ್ಕ ನಿಂತಾರ. ಬೆಂಗಳೂರ್ ಬಂತು ಇಳಿಯೋರ್ ಬನ್ನಿ ಅಂತ ಡ್ರೈವರ್ ಹೇಳ್ತಾರ. ಮಲ್ಕೊಂಡೋರು ಕಣ್ಣುಚ್ಕೊಂಡು ಎದ್ದು ಕುಂತು ನೋಡ್ತಾರ. ಜಾಲಳಿ ಕ್ರಾಸ್ ಅಲ್ಲಿ ಇಳಿತಾರ. ಮೇಸ್ತ್ರಿಗ್ ಫೋನು ಹಚ್ತಾರ. ಮೇಸ್ತ್ರಿಗ್ ಫೋನು ಹಚ್ತಾರ. ಮೇಸ್ತ್ರಿಗ್ ಫೋನು ಹಚ್ತಾರ. ಎಲ್ಲಿಗ್ ಬರ್ಬೇಕಂತ ಕೇಳಿ ಆಟೋ ಹಿಡ್ಕೊಂಡ್ ಹೋಗ್ತಾರ. ಆಟೋ ಹಿಡ್ಕೊಂಡ್ ಹೋಗ್ತಾರ. ಆಟೋ ಹಿಡ್ಕೊಂಡ್ ಹೋಗ್ತಾರ. ಅಣ್ಣ ಜಾಳ ಕ್ರಾಸ್ ಬಂತಣ್ಣ ಲಗೇಜ್ ತಗೊಂಡ್ ರೆಡಿ ಆಗಿರೋಣ. ಏಯ್ ಎದ್ದೇಳ. ಏಯ್ ಎಲ್ಲ ಕ್ರಾಸ್ ಬಂದಂತೆ. ಏ ಪರ್ಸ ಎದ್ದೇಳ. ಬೆಳತನ ಮಕ್ಕಂದೈತಿ ನೋಡಿ ದರಿದ್ರ. ಇನ್ನಾದ್ರೂ ಎದ್ದೇಳ ಎದ್ದೇಳ. ಏ ಕನಕ ಬ್ಯಾಗ್ ತಗೊಂಡ್ ರೆಡಿ ಆಗಲೇ. ಆಯ್ತು ನಾವು ಬೆಳತನ ತೂಗಿಸ್ತಾನೆ ನಾವು. ಏನಾಗ ನಟ್ ಕಡ್ದು ಬಂದಾನ ನಂಗೆ. ಬರ್ರಿ ಗಡಗಡ ಬರ್ರಿ. ಹಂಗದ ನೋಡು ಅವ್ನು ತಲೆ ಅರಿಕೆ ಅಂತ ದೇವ್ ಇದ್ದಂಗ ನಾವು. ಇಳಿ ಗಡಗಡ ಲೇ ಕನಕ ಬಾಲೆ. ನಾವು ಎಷ್ಟೊತ್ತು ಮಾಡ್ತಾನೆ ನೋಡು ಅವನು. ರಾತ್ರಿ ಓಟಿ ಕುಡ್ದು ದಿನ ಇಳಿದಂಗಿಲ್ಲ ಇವನು ಅವನು. ಎಲ್ಲಿ ಬಾರ ನೀನು ಅವನ ಅತ್ತ ಹೋಗ್ತಾನ ದರಿದ್ರ ನನ್ನ ಮಗ. ಒಂದು 20 ತಾಸು ಮಾಡಿಬಿಟ್ನಪ್ಪ ಬರಕ್ಕೆ ಅವನು. ಅಲ್ಲಮ್ಮ ಡಬ್ಬದ ಊಟಕ್ಕೆ ತಬ್ಬಿರಲ್ಲ ಹಂಗಾಗಿ ಲೇಟ್ ಹಾಕಿ ನೋಡೋದು. ನನ್ನ ಮಾತು ಕೇಳ್ತೀರೇನು? ಬಸ್ಗೆ ಹೊರಡ್ತದ ಹಾಳಾಗಿ ಹೋಗ್ತೀರಿ. ಸಾಕಾಗಿ ಹೋಯ್ತು ನಿಮ್ಮ ಸಲುವಾಗಿ. ಅಯ್ಯೋ ಸಾಕು ಸುಮ್ಮನೆ ರೀ. ಯಾಕೆ ಹೋದ್ರತಿ ಮೇಸ್ತ್ರಿ ಫೋನ್ ಹಚ್ನ ಹಚ್ಲ ಹಚ್ಚಮ್ಮ. ಇದಲ್ಲ ರಾತ್ರಿ ಮಾಡಿದ್ದ ಅದನ್ನ ಮರ್ತಾಗ. ಹಲೋ ಮೇಸ್ತ್ರಿ. ದುರ್ಗಪ್ಪಣ್ಣ ಹೇಳಿ. ನಾವು ಇಲ್ಲಿ ಜಾಲ ಕ್ರಾಸ್ ಅಂತ ನೋಡ್ರಿ ಅಲ್ಲಿ ಬಂದು ನಿಂತೀವಿ. ಅಲ್ಲಿಂದ ಮಾನ್ಯತೆ ಟೆಕ್ ಪಾರ್ಕ್ ಹತ್ರ ಬನ್ನಿ. ಮನೆ ತಕ್ಕ ಪಾರ್ಕ? ಮನೆ ತಕ್ಕ ಪಾರ್ಕ್ ಅಲ್ಲೋ ಮಾರಾಯ, ಅದು ಮಾನ್ಯತೆ ಟೆಕ್ ಪಾರ್ಕ್. ಆಟೋದವ್ರಿಗೆ ಕೇಳಿದ್ರೆ ಹೇಳ್ತಾರಲ್ರಿ? ಹೇಳ್ತಾರೆ. ಆಯ್ತು ತಗೋರಿ. ಎಲ್ಲಿ ಐತಿ ಮಾಮ? ಅದು ಯಾವುದೋ ಮನೆ ತಕ್ಕ ಪಾರ್ಕ ಏನೋ ಅಂತಾನ. ಅಲ್ಲಿ ಆಟೋದವ್ರಿಗೆ ಕೇಳಿದ್ರೆ ಹೇಳ್ತಾರೆ. ಬಾ ಹೋದ್ರು ಬಾ. ಏಯ್ ಬಾ. ಹೆಂಗಾರಿಕೆ ನಿಂತ ನೋಡು ಜೊಬ್ರದಲ್ಲಿ ಅವಳು. ನಡಿ ಹಲೋ ಆಟೋ. ಅಣ್ಣ ಸರಿ ಅಣ್ಣ. ಸರಿ ಸರ್. ಬರ್ರಿ ದುರ್ಗಪ್ಪಣ್ಣ. ಆರಾಮದಿರಿ? ಆರಾಮ್ರಿ. ಇವರು ಕನಕಪ್ಪ ಅಣ್ಣಾರಲ್ಲ? ಅವನ ಮೂಲಿ ಮನೆ ಕನಕ. ಇವ್ರಿಗೆ ನಾವು ಊರಲ್ಲಿ ಇರ್ಬೇಕಾದ್ರ ಓಟಿ ಕನಕಪ್ಪ ಅಂತ ಕರಿತಿದ್ವಿ. ನೆನಪೈತೇನ ಕನಕಪ್ಪಣ್ಣ? ದಿನ ಅದನ್ನ ಕುಡ್ತಾನೆ ಇವನು. ಅವನು ಕುಡಕ್ ನನ್ನ ಮಗ. ಬರ್ರಿ. ಆಯ್ತು ಬರ್ರಿ. ನೀನು ಎಮ್ನೂರ್ ಮಗ ಅಲ್ಲ ನೀನು? ಹೌದು. ಅಲ್ಲೋ ಅವಾಗ ಹೆಂಗಿದ್ದಿ, ಈಗ ಬೆಂಗಳೂರಿಗೆ ಬಂದು ಹೆಂಗ ಇವ ನೀನು? ಏನೋ ಹೊಟ್ಟೆ ಪಾಡಿಗೆ ಚೇಂಜ್ ಆಗ್ಬೇಕಲ್ಲಪ್ಪ ಅಣ್ಣ. ಹೌದಲ್ಲ? ಬಾ ಶೆಡ್ ತೋರಿಸ್ತೀನಿ ಬರ್ರಿ. ಬರ್ರಿ. ಹ್ಞೂ. ಬನ್ನಿ ದುರ್ಗಪ್ಪಣ್ಣ. ನೋಡಿ ಇಲ್ಲೆಲ್ಲ ಉತ್ತರ ಕರ್ನಾಟಕದ ಶೆಡ್ಗಳೇ ಇಲ್ಲೆಲ್ಲ ಇರೋರು ಎಲ್ಲ ನಮ್ಮವ್ರೆ. ಕೊಪ್ಪಳ, ಗಂಗಾವತಿ, ತಾವರ್ಗೇರ, ಸಿಂಧನೂರು, ಮಸ್ಕಿ, ಕಾರಟಗಿ ಎಲ್ಲ ನಮ್ಮವ್ರೆ. ಏನು ತಲೆ ಕೆಡಿಸ್ಕೊಳೋ ಅವಶ್ಯಕತೆನೇ ಇಲ್ಲ. ಪಾಪ ಏನು ಮಾಡೋದ್ರಿ, ಊರ ಕಡೆಗೆ ಮಳೆ ಇಲ್ಲ ಬೆಳೆ ಇಲ್ಲ. ಮತ್ತು ಎಲ್ಲಾರ ದುಡ್ಡು ತೀರ್ಸೋದಲ್ರಿ. ಇರ್ಲಿ ನಮ್ಮ ತಮ್ಮ ಅನ್ಮೇಷ ಬರ್ತಾನ. ಅವಂಗೆಲ್ಲ ಹೇಳಿದ್ದೀನಿ. ಶೆಡ್ ಹಾಕಕ್ಕೆ ಜಾಗ ತೋರಿಸಿದ್ದೀನಿ. ಅವ್ ಬಂದಾಗ ನೀವು ಇವತ್ತು ಶೆಡ್ ಹಾಕೊಂಡು ನಾಳೆ ಕೆಲ್ಸಕ್ಕೆ ಹೋಗ್ರಿ ಎಲ್ಲಾರು. ಆಯ್ತಾ? ಬರ್ಲೇ ಕೂಲಿ ಕರ್ಕೊಂಡು ಹೋಗ್ಬೇಕು. ನಾ ಹೋಗ್ತೀನಿ. ಮೇಸ್ತ್ರಿ ನಮ್ಮ ಹುಡ್ಗಂದು ಸ್ವಲ್ಪ ಸಾಲಿದ್ರಿ. ನೋಡು ದುರ್ಗಪ್ಪಣ್ಣ, ನಾವು ಊರು ಬಿಟ್ಟು ಬಂದವರು. ಇವತ್ತಿಲ್ಲಿ ನಾಳೆ ಅಲ್ಲಿ. ಆ ಹುಡ್ಗನ್ ಸಾಲಿದು ಈಗ ಸಾಲಿ ಬೇರೆ ಮುಗಿಯೋಕೆ ಬಂತು. ಇದನ್ನೆಲ್ಲ ಇವಾಗ ಆಗಲ್ಲ. ಅದಕ್ಕೋಸ್ಕರ ರೊಕ್ಕ ಕೊಟ್ಟು ಒಂದು ಟೀಚರ್ನ ನೇಮಕ ಮಾಡಿದ್ವಿ. ಅಲ್ಲೇ ಅವನ್ನ ಕಳ್ಸು. ಆಮೇಲೆ ಸ್ಕೂಲು ಮತ್ತೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅಡ್ಮಿಷನ್ ಮಾಡಿಸಿ ಸರ್ಕಾರಿ ಸಾಲಿಗೆ ಹಾಕೋಣಂತ. ಏನೋ ಒಂದು ಮಾಡೋಣ. ಸರಿನಾ? ಅಲ್ಲೇ ನಾನು ಕೂಲಿ ಆಳು ಕರ್ಕೊಂಡು ಹೋಗ್ಬೇಕು. ಬರ್ತೀನಿ. ಹೋಯ್ ಬರ್ರಿ. ಸರಿ ಬಾ. ಅವು ಚೆಡ್ ಹಾಕ್ಯಂದ್ರೆ ಎಡ್ಡಾಡ್ತ ದೂರಾಗ. ಈ ಪ್ಯಾಂಟ್ ಹಾಕ್ಯಂಡ್ ಕಾರ್ದು ಎಡ್ಡಾಡ್ತಾನಲ್ಲ.
ಹ್ಞೂ ದರಿದ್ರ ನನ್ನ ಮಗನ ಒಂದು 50 ರೂಪಾಯಿ ಇದ್ರು ಒಂದು ಒಟಿ ಕುಡಿತೀಯಲ್ಲ ಹಂಗೆ ಮಾಡಿ ಅನ್ಲೆ ಅವ್ರು ದುಡಿದು ರೊಕ್ಕ ಮಾಡ್ಕೊಂತಾರಲೇ. ಕನ್ನಡ ವ್ಯಾಕರಣ. ಮಕ್ಕಳೇ, ಇವತ್ತು ಸ್ವರಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವರಗಳೆಂದರೆ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತಾರೆ. ರೀ ಟೀಚರ್ ಏಮ್ನಾರ ಸ್ವಲ್ಪ ಒಳಗೆ ಬರ್ಬೋದು ಏನ್ರಿ? ಬನ್ನಿ. ಬಾರ್ಲಿ ಬಾ ಅಂದ. ಏನಾಗಬೇಕಾಗಿತ್ತು? ಏನಿಲ್ರಿ, ನಮ್ಮ ಹುಡುಗನ ಸ್ವಲ್ಪ ಸಾಲಿಗೆ ಹಚ್ಕೋಬೇಕಾಗಿತ್ತು. ಹುಡುಗನ ಹೆಸರೇನು? ಪರಿಚಯ ರೀ. ರೀ, ಮೊದಲು ಹುಡುಗನ ಹೆಸರನ್ನ ಪೂರ್ತಿಯಾಗಿ ಹೇಳೋದನ್ನ ಕಲೀರಿ. ಪೂರ್ತಿ ಹೆಸರು ಹೇಳ್ಬೇಕ್ರಿ? ಪರಶುರಾಮ್ ರೀ. ಸರಿ ಆಯ್ತು, ನಾನು ಹೆಸರು ಬರ್ಕೊಳ್ತೀನಿ, ನೀವು ಹೊರಡಿ. ಅಪ್ಪಿ ಅಲ್ಲಿ ಕುತ್ಕೋ. ಹೋಗಲೇ ಅಲ್ಲಿ ಕುಂತ್ಕೋ ಹೋಗ. ಪಕ್ಕದ ಕುಂತಿರೋ ಹುಡ್ರ ಹುಷಾರೇ ಕುಂಡಿ ನೋಡ ಲೇ. ಊರಾಗಂತೂ ನೀ ಸಾಲಿ ಸರಿ ಕಲೀಲಿಲ್ಲ. ಇಲ್ಲಾರ ಟೀಚರ್ ಏನಾರ ಹೇಳ್ಕೊಡ್ತಾರ, ಚೊಲತ್ನ ಕಲಿ. ದರಿದ್ರ ನನ್ನ ಮಗನ. ರೀ, ಮೊದಲು ಮಕ್ಳ ಮುಂದೆ ಸರಿಯಾಗಿ ಮಾತಾಡೋದನ್ನ ಕಲೀರಿ. ನೀವು ಮಾತಾಡೋದನ್ನ ನೋಡಿ ಮಕ್ಳು ಕಲಿತಾರೆ. ಏನ್ರಿ ಅದು ಮಾತಾಡೋದು? ಮೇಡಮ, ಅಲ್ಲಿ ನಮ್ಮ ಅಜ್ಜ ನಮ್ಮ ಅಪ್ಪನ ಬೇಯ್ತಿದ್ರಿ, ನಮ್ಮ ಅಪ್ಪ ನಾನು ಬೇಯಕತ್ತೀನ್ರಿ, ಮತ್ತೆ ನಾನು ಇವನಿಗೆ ಬೇಯ್ತೀನಿ ರೀ. ಇವೇನು ಕಮ್ಮಿ ಮಗದನ್ನು ತಿಳ್ಕೊಂಡ್ರೇನ್ರಿ? ನನಗೆ ಬೇಯ್ತೇನೆ ನೋಡ್ರಿ. ತಂದೆ ತಾಯಿ ನೋಡಿನೇ ಮಕ್ಳು ಕಲಿಯೋದು. ಮೊದಲು ನೀವು ಸರಿಯಾಗಿದ್ದು ಮಕ್ಳಿಗೆ ಹೇಳ್ಕೊಡ್ಬೇಕು. ನೀವು ಹಾಗೆ ಮಾತಾಡಿದ್ರೆ ಆಯ್ತು ಬಿಡ್ರಿ ಮೇಡಮ್, ಇನ್ನು ಮ್ಯಾಕೆ ಮಾತಾಡಗಲ್ಲ. ಬರಂದ್ರಿ ಯಪ್ಪ ನನ್ನ ಬುಕ್ಕ ಎಲ್ಲಿಟ್ಟುವ? ಅದ್ರಾಗ ಐತ್ ನೋಡ ಇವ್ನು ಅವ್ನ ಮಬ್ಬ ನನ್ನ ಮಗನ. ಇವ್ನವ್ನು ಹಿಂಗೆ ಮಗತ್ತೀವಿ. ಸರಿಯಾಗಿ ಮಾತಾಡ್ರಿ ಅಂತ ಇವಾಗಿನ್ನೂ ಹೇಳಿದ್ರಿ. ಏನ್ರಿ ಇಲ್ರಿ, ಅಭ್ಯಾಸ ಆಗ್ಬಿಟ್ಟೈತಿ. ಈ ಒಟ್ಟು ಮಾತಾಡಗಲ್ ಬಿಡ್ರಿ. ನೀವಂತೂ ಸರಿ ಹೋಗಲ್ಲ. ಪರಶುರಾಮ್, ಆದಿತ್ಯನ ಜೊತೆ ಸ್ವಲ್ಪ ಹುಷಾರಾಗಿರು. ಆದಿತ್ಯ, ನೀನೇನಾದ್ರೂ ಸ್ಕೂಲ್ ಬಿಟ್ಟು ಬೆಂಗಳೂರು ಸುತ್ತಕ್ಕೆ ಏನಾದ್ರೂ ಕರ್ಕೊಂಡೋದ್ರೆ ಸರಿ ಇರಲ್ಲ, ಸರಿನಾ? ಮಕ್ಕಳೇ, ಬುಕ್ ತೆಗಿರಿ. ಯಾಕೆ ನಾನು ಮಾತಾಡ್ಸೋ ಇಲ್ಲ? ಸುಮ್ಕಿರ್ಲಿ, ಟೀಚರ್ ಹೇಳರಿಲ್ಲ, ನಾನು ಭಾಳ ಕೆಟ್ಟೋದಿ, ನನ್ನ ಜೊತೆ ಮಾತಾಡ್ಸ್ಕೊಡೋ. ಅಯ್ಯೋ, ಏನು ಹೇಳ್ತೆ? ನನ್ನ ಕೆಟ್ಟೋದಿ ಎಲ್ಲೇ ಬಾಲೇ. ಅವ್ರ ಬಗ್ಗೆ ಅದಕ್ಕೆ ತಿಳ್ಕೊಡಿ. ನಿನ್ನ ಬಗ್ಗೆ ಅವ್ರಿಗೆ ಗೊತ್ತಿದ್ರ ಅವ್ರು ಅದಕ್ಕೆ ಇಲ್ಲಿ ಬರ್ತಿದ್ರು. ಅಲ್ಲೆಲ್ಲಾರು ಗೌರ್ಮೆಂಟ್ ಸ್ಕೂಲಿಗೆ ಹೋಗೋದ್ರೆ 10,000 ರೂಪಾಯಿ ಇಲ್ಲಿಗೆ ಬರ್ತಿದ್ರು. ನಾನೇನು ಹೇಳ್ತೆ? ಲೇ ಟೀಚರು ಭಾಳ ಸ್ಟ್ರಿಕ್ಟ್ ಅದಾರ. ಅವ್ರು ಏನೋ ಕೇಳಿದ್ರು ಸರಿ ಉತ್ತರ ಹೇಳ್ಬೇಕು ನೋಡ್ಲಿ. ಏನಿನ್ನು ಹೇಳ್ತೆ? ಅವ್ರದ್ದೇನು ತಲೆ ಕಡ್ದಿಂತೆ ಬಾ. ಅವಂತವ್ರನ್ನೆಲ್ಲ ಎಷ್ಟು ನೋಡಿಲ್ಲ ನಮ್ಮ ಊರ. ನಾನು ಬರೀ ಇದನ್ನ ಹೇಳ್ತೀನಿ ನೋಡ್ಲಿ. ಹೆಂಗೈತೆ ನಮ್ಮ ಮನೆ? ಬರೀ ಐತಪ್ಪ, ಮಸ್ತ್ ಐತಿ. ನಮ್ಮ ಬ್ಯಾಗ್ ಇಟ್ಟು ಬರ್ತೀನಿ ಹೋಗಿ. ಹೀ ಪರಿವಳ ಮಸ್ತ್ ಅದಾವಲ್ಲ. ಅದೇ ಇವರಲ್ಲಿ ಪರಿವಳ ನಾನು ನಮ್ಮಪ್ಪ ಕೊಡ್ಸನ್ಲಿ. ಹಂಗಾರೆ ನಿಮ್ಮಪ್ಪ ನಿನ್ನ ಜೀವದ ನಾಳೆ ನಾ ಒಬ್ಬತ್ತ ಮಗ ಅದೀನಲ್ಲ ಅದಕ್ಕೆ. ಮಗನ ಮತ್ತು ನಾವೇನು 50 ಜನ ಅದೀವನು. ನಾನು ಒಬ್ಬನ ಮಗ ಇರೋದು. ಅವನು ನಮ್ಮಪ್ಪ 1 ರೂಪಾಯಿ ಕೊಡ್ಯಪ್ಪ ಅಂದ್ರೆ ಕೊಡಕ್ಕೆ 1 ವರ್ಷ ಮಾಡ್ತಾನೆ. ಅವನು ಓಟಿ ಕುಡಿಯಾಕ ಕಬಾಬ್ ತಿನ್ನಕ್ಕೆ ಕಷ್ಟ ಅಂತ ರೊಕ್ಕರದು. ಅದನ್ನೆಲ್ಲ ತಲೆ ಕೆಡ್ಸ್ಕೊಬಿಡು. ನಿಮ್ಮ ಮನೆ ಎಲ್ಲ ಐತ್ಲೆ? ನಮ್ಮ ಮನೆ ತೋರಿಸ್ತಿಂಗಾಲೆ. ನಿಮ್ಮ ದೂರ ಯಾವ್ದ್ಲೆ? ನಮ್ದು ಹೊಸಪೇಟೆ ಕುಲಿಗಮ್ಮ. ಹೊಸಪೇಟೆ ಕುಲಿಗಮ್ಮ? ನಮ್ಮ ಮನೆ ದೇವ್ರಲ್ಲ ಏಕೆ ವರ್ಷ 2 ಭೇಟಿ ಮಾಡ್ತೀವಿ ನಾವು ಅಲ್ಲಿ. ಹೌದೇನು? ಅಲ್ಲೇ ಅಂದ್ರೆ ನಿಮ್ದು ಯಾವ ಊರ್ಲೆ? ನಮ್ಮದಾ ಇಂದೂರು ತಾಲೂಕು ದಡೇಸೂರು. ಅದೆಲ್ಲ ಬರುತ್ತಲ್ಲೇ? ರಾಯಚೂರು ಜಿಲ್ದಾಗ. ಇದನ್ನ ಒಳ್ಳೆ ನಮ್ಮ ಮನೆ ಹೆಂಗೈತೆ? ಅವ ಬೇ ನಮ್ಮ ಫ್ರೆಂಡ್ ಬಂದ ನೋಡ್ಬೇ. ಹೌದಾ? ಏನಪ್ಪ ನಿನ್ನ ಹೆಸರು? ಆದಿತ್ಯ. ಯಾವ ಊರು? ಯಾವ ಬೇ ನಾವು ಇಲ್ಲಿಗ ಮುಖ್ಯವಲ್ಲ. ಅದ ಊರು ಬೇ ಇವ್ರದ್ದು. ಹೌದನ? ನಮ್ಮ ಕಡೆನ? ಯಾವ ಇನ್ನೊಂದ್ಸರಿ ಹುಲ್ಗಮ್ಮ ಬ್ಯಾಟಿ ಮಾಡಕ್ ಮುಖ್ಯವಲ್ಲ. ಅವಾಗ ಇವ್ರ ಮನೆಯವ್ರನ್ರಿ ಬೇ ಬಾಡಿಗಾರ ಉಳಿತೈತೆ. ಅವ ಸರಿನಪ್ಪ. ಬಪ್ಪರೇ ಮಗನ ಬಂದು ಒಂದು ದಿವಸ ಇಲ್ಲ ಅಲ್ಲೇ ಫ್ರೆಂಡ್ ಮಾಡ್ಕೊಂಡನ, ಮತ್ತೆ ಬಾಡಿಗೆ ಉಳ್ಸಕತ್ತೇನ. ಬೆಂಗಳೂರಾಗ ಬದುಕ್ತಿಲ್ಲ ಮಗನ, ನೀನು ಬದುಕ್ತಿ. ಚಾ ಕೊಡ್ಬೇ. ಅದೇ ದಿನ ದಡ್ಡಿಗೆ ಎಲ್ಲಿ ಹೋಗಿಲ್ಲ ನೀನು? ನಮ್ಮ ಬಾತ್ರೂಮ್ನಾಗ್ಲೇ. ಯಾಕ ಚಾ ಕುಡಿ. ನನಗೆ ಚಿಂತೆ ಮಾಡಕ್ಕಿಲ್ಲ. ನಮ್ಮ ಬಾತ್ರೂಮ್ ಐತ್ ಬಾ. ಮಗ ನಿನ್ನ ಓತ ನೋಡವ ಎಲ್ಲಾರ ಪರಿಚಯ ಮಾಡ್ಕೊಂತಾನ. ನಿನ್ನಂಗೆ ಮಾಡ್ಯಾನ ಬಾ. ಮಾವ ಮಾವ ಚಾ ಬಾಡ ಓಟಿ. ಆಮೇಲೆ ತಗೇ ಕೊಡು ನನ್ನ ಮಗನ. ಆಮೇಲೆ
ಅಣ್ಣ ಇದನ್ನೆಲ್ಲ ನಮ್ಮ ಅಪ್ಪನ ಲೆಕ್ಕ ಕಚ್ಚುಡ. ಆಯ್ತು. ಅಲ್ಲ ಮಲ್ಲ ಊಟ ಮಾಡಪ್ಪ ಗಾಯ್ಲಡ್ಗ ದೇವ್ ಬಂತ ನೋಡ ಅಲ್ಲಿಗ ನೀ ಹತ್ರ ದೇವ್ ಬರ್ತಾಯಪ್ಪ ದೇವ್ ಬಂತ ನೋಡ ಅಲ್ಲಿಗ ಬೇಕ ದೇವೇನ್ ನಿಮ್ ಬೀರ್ ಅನ್ಕೊಂಡೇನು ನೀ ಕರ್ತವ್ಯ ಬಂದ್ ನಿನ್ ಕೈಯಿಂದ ಉಂಡಾಕ. ನೀನ್ ನಾವು ಮಕ್ಳು ಸ್ವಲ್ಪ ಉಣಿಸ್ಬೇಕಂದ್ರ ಚಂದಮಾಮ ಕತೆ ಉಣಿಸ್ಬೇಕ. ಯಾರ ದೇವ್ದ ಕತೆ ಆತಾರ ಹುಚ್ಚಿ ಚಿಡ್ದೈತೆ ನನಗೆ. ಯಪ್ಪ ಹೋಗಪ್ಪ ನನ್ನ ಮಗ್ಗ ನನಗೆ ಉಣಿಸೋದು ಗೊತ್ತೈತೆ ನಾವೆಲ್ಲ ಉಣಿಸ್ತೀವಿ ಹೋಗಪ್ಪ ಸೂರ ಸುಮ್ಮನೆ ಮುಂದೆ ನಡುವಾಗ ಕಾಲ್ಗಿಲ್ ಜಾರಿ ಬಿದ್ದಿದೆ. ದೇವ್ ನಾನ ಒಂದ್ ದೊಡ್ಡ ದೇವ್ ಹೋದಂಗದ ಈಕಿ ಮನೆಗೆ ಬೇರೆ ದೇವ್ ಬರ್ತಾವಂತ ನಾವು ದೇವ್ ಬಂದು ಈಗ ಮಾಡಿದೆಲ್ಲ ಉಂಡು ಕೈತೋ ತಡಿತೋದಿಟ್ಟು ಹೋಗ್ಬಿಡ್ತಾವಂತೆ. ಇಲ್ಲ ಉಡ್ತೀರ ಬೇರೆ ದೇಶದಾಗ ಎಲ್ಲಾರು ಉಡ್ತೀರಾ ನೀವು ಮೋಳ ನಮ್ಮ ಕಲಾ ತಲೆ ಹಾಪಾಗಿ ಹೋಯ್ತು ನಮಗೆ. ಹೌದೇ ಎದಕ್ಕೆ ಎಷ್ಟೊತ್ತಾದ್ರೆ ಹಾಸಿಗೆ ಮುಟ್ತಿಲ್ಲಲ್ಲ? ನೀನು ಮೊಬ್ ನನ್ನ ಮಗನ ಒಂದ್ ದಿನಕ್ಕೆ 20 ಸತೆ ಹುಚ್ಚಿ ಒನ್ನೆ ಅಂದ್ರ ಏಸಂತ್ರ ಒಗದಾಕಿ ಸಾಕಾಗಿ ಹೋಯ್ತು ನಿನ್ ಸಲುವಾಗಿ. ರಾತ್ರಿ ನನಗೆ ನೆನಪೈತೆ ಎದ್ದು ಬಂದು ಇಲ್ಲಿ ಹೋದಿ ನಾನು. ನೀನ್ ಒಯ್ಲಾರ್ದೆ ನಾಚಿಗೆ ಹುಚ್ಚಿ ನಿಮ್ಮ ಅಪ್ಪ ಹೋದ್ ನಾನು ಅದೇ ನಿಮ್ಮ ಅವನ ಹೋದ್ರ ಅವನ ಹೋದಿರ್ಬೋದು. ಹೋಗಿ ಒಟ್ಟಿ ವಾಸ್ ನೋಡ್ಯಾಕತ್ತ ಚಾಸು ಅಷ್ಟು. ಬೇಬರ್ಸಿ ನನ್ನ ಮಗನ ಏಲಕ್ ಹೋಗೋದು ಇತ್ತಾಗ ಅಲ್ಲಿ ಇತ್ತಾಗ ಹೋಗು. ಅವ್ನು ಹೆಂಗ್ ಬಿಟ್ಕೊಂಡ ಕಟಬಾಯ್ತೋಲ್ಲ ನಾನು ಕೆಂದನಂತ ಹೇಳ್ತಾನೆ. ದಿನಕ್ಕೆ 3 ಗಂಗಾಳ ತಿಂತಾನ ಒಂದೊಂದು ಕೊಡ ಹುಚ್ಚಿ ಹೋಯ್ತಾನ ನನ್ನ ಮೇಲೆ ಹೇಳ್ತಾನೆ. ಬೇಬರ್ಸಿ ನನ್ನ ಮಗ ಹೆಂಗ್ ಹೊಂಟ ನೋಡಿ ಅವನು ಬಸರಿ ಹೆಂಗ್ಸು ಹೊಂಟಂಗ ಎಲ್ಲಿ ಹೇಳ್ತಾನ ಗೊತ್ತಿಲ್ಲ ಇವನು. ಅವನ ಯಾವಾಗ ಬರ್ತೀರಿ ಕೆಲ್ಸಕ್ಕಿನ್ನ? ಕನಕಪ್ಪಣ್ಣ ಗೊತ್ತಾಗಲ್ಲ ನಿನ್ಗ? ಬೇಗ ಹೋಗ. ಆಯ್ತಾಗ ರೇಣುಕಮ್ಮಕ್ಕ ಇನ್ನ ರೊಟ್ಟಿ ಸುಡ ಕುಂತ್ಯಾವ ನೀನು. ಟೈಮ್ ಆಗಿಲ್ಲ ದುರ್ಗಪ್ಪಣ್ಣ. ಜಳಕ ಈ ಮಾಡಕ್ ಕುಂತಿಯಲ್ಲೋ ನೀನು? ಆಯ್ತು ಏನ್ ಮನುಷ್ಯರ ಬೇಗ ಬಾ. ಆಯ್ತಾಯ್ತು ಬನ್ನಿ ಬರಿ ಬೇಗ ಬನ್ನಿ ದುರ್ಗಪ್ಪಣ್ಣ. ಹತ್ತು ಬೇಗ. ಆಯ್ತು ನಾ ಹೇಳಿದೀನಿ ಹೋಗಿ. ಡ್ರೈವರ್ ಅಣ್ಣ ಬೇಡ ಅಲ್ಲಿ ಹೇಳಿದೀನಿ ನಾ ಬರ್ತೀನಿ. ಏನೋ ಟ್ಯಾಕ್ಟ್ರಿ ತಗೊಂಡು ನಿಮ್ಮವನು ಹಿಂದ್ ಹೋಗ್ಲಿ ಬೇಗ ಬಿಡ. ಬಾ ಗಡಗಡ ಊರಾಗ ಮಾಡ್ದ ಮಾಡ್ಬೇಡ. ಏನ್ ಇರಲಮ್ಮ ಅಲ್ಲಿ ಊರಾಗ ಹಿಂಗ ಮಾಡ್ತಾಳ. ಅತ್ತ ಗಡನ ಸ್ವಲ್ಪ ಗಾಡಿ ಜಾಗ ಇಲ್ಲ. ಬೇಸ್ ಕುಂತ್ಗ ಕುಂತಿನ ಹಿಡ್ಕರ ಹೆಣ್ಮಕ್ಳು ಹಿಡ್ಕರ. ಮಾವ ಮಳೆ ಬೆಳೆ ಆಗಿದ್ರ ಇಲ್ಲಿ ಯಾಕೆ ದುಡಿಯಕ್ ಬರ್ತೀವಿ ನಾವು? ಲೇ ಪ್ರಧಾನ ಮಂತ್ರಿ ಆದ್ರೆ ಏನು ಮುಖ್ಯಮಂತ್ರಿ ಆದ್ರೆ ಏನು ದುಡ್ದ ತಿನ್ನೋದು. ಹೌದಾ ಮಾವ? ದುಡ್ಯಾಕ್ ಬಂದ್ ದುಡ್ಲಿಲ್ಲ ಅಂದ್ರೆ ಹೆಂಗ? ಕಾಯಕವೇ ಕೈಲಾಸ ಅಂತಾರ ಗೊತ್ತೈತಿಲ್ಲ? ಆಯ್ತು ಬಿಡು ಮಾವ. ಗಡಗಡ ಇದು ಮಾಡ. ಬೆಂಗಳೂರಿಗೆ ಬಂದಾಗಲಿದ್ದ ಬಹಳ ಸೂಕ್ಷ್ಮ ಕಲ್ತಿ ನೋಡಿ. ಸುಮ್ಮನೆ ಮಂದಿ ಅದಾರ ಏನಿಲ್ಲ. ವೀರೇಶ್, ಸಮರ್, ಮಂಜುನಾಥ್, ಭಾಗ್ಯಶ್ರೀ, ವಿದ್ಯಾ, ಪರಶುರಾಮ್ ಬಂದಿಲ್ಲ ಟೀಚರ್. ಸ್ವಪ್ನ, ಆದಿತ್ಯ. ನೆನ್ನೆರ ಹೇಳಿ ನೋಡಿ ಅವನಿಗೆ ಕರ್ಕೊಂಡೋಗ್ಬೇಡ ಪರಶುರಾಮ್ ಸುತ್ತಾಡಕ್ಕೆ ಅಂತ. ಆದ್ರೂ ಅದೇ ಕೆಲಸ ಮಾಡ್ತಾನೆ. ಈ ಹುಡುಗರಿಗೆ ಯಾವಾಗ ಬುದ್ಧಿ ಬರುತ್ತೋ ಏನೋ ದೇವ್ರೆ. ಇವ್ರ ಸರಿ ಮಾಡಕ್ಕೆ ಆಗಲ್ಲ. ಟೀಚರ್ ಆದಿ ಪರ್ಷನ್ ಕರ್ಕೊಂಡೋಗಿಲ್ಲ, ಪರ್ಷನೇ ಆದಿನ ಕರ್ಕೊಂಡೋಗಿ. ಯಪ್ಪ, ಈ ಹುಡುಗರನ್ನ ತಿದ್ದದ್ರಲ್ಲಿ ಮುಗೀತು ಕತೆ. ನೇಪರ್ಸ ಪಾರ್ವಲ್ ಮಾಡಿ ನಮ್ಮಪ್ಪ ಬೈತಂದ್ರೆ ಭಯ ಆಗಕ್ಕಂತಿ. ಅಯ್ಯೋ ನೀನ್ ಈ ಪರಿವಾಳ ಒಳ್ಳೆ ನಾನು ತಂದು ಕೊಡ್ತನಲ್ಲೇ. ಇವ ಪರಿವಾಳ ತಂದು ಕೊಡ್ತೀಯ? ಅವ್ರ ರೊಕ್ಕ ಕೊಟ್ಟು ತಗೊಂಡೋಗಿರ್ತ ವಾಪಸ್ ಬಂದು ಕೊಡ್ತಾರೆ ನಿನ್ಗ? ಈ ಪರಿವಾಳಕ್ಕ ಒಂದ್ ಶಕ್ತಿ ಇರ್ತಲಿ. ಆ ಪರಿವಾಳ ಯಾರು ಸಾಕಿರ್ತಾರ ನೋಡ ಅವ್ರ ಮನೆಗೆ ಒಳ್ಳೆ ಬಂದೇ ಬರ್ತಾವ. ಇಷ್ಟು ವರ್ಷ ಬೆಂಗಳೂರಾಗಿದ್ರೆ ಹೆಂಗ್ ಕಲ್ತಿದೆ ಅಲ್ಲಿ ಶಾಲಿಗಾರ ಉಕ್ಕಿಲ್ಲ. ನಾವು ನಾನ್ ಕಂಡಿದ್ಕಿನ ಜಾಸ್ತಿ ನಮ್ಮ ಒಬ್ಬದ ನೀವು. ನನ್ ಬರ್ಡೇ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದೆ ತಾನೆ? ಹೌದು ಹೇಳಿದ್ದೆ, ಅದಕ್ಕೆ ತಾನೇ ಹೋಗ್ತಿರೋದಲ್ವಾ ಇವಾಗ. ಹಾಗಾದ್ರೆ ನಂಗ ಪಾರಿವಾಳ ಕೊಡ್ಸು. ಪಾರಿವಾಳನ? ಬರ್ಡೇ ದಿನ ಪಾರಿವಾಳ ತಗೊಂಡ್ ಏನ್ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ, ನಂಗೆ ಬೇಕಷ್ಟೇ. ಸರಿ ಊಟ ಎಷ್ಟು ಪಾರಿವಾಳ? ಸರ್ 100 ರೂಪಾಯಿ ಸರ್. 100 ರೂಪಾಯಿನ? ಮಗ್ ನನ್ ಮಗನ. ಆಯ್ತು ಕೊಡು. ಮಾಡ್ತೀನಿ ಯಾರ ಮಗನ. ಥ್ಯಾಂಕ್ಸ್ ಊಟ. ಸರ್ ಇದು ಆಜು
2,000 ರೂಪಾಯಿ ಹೂವು ಪರಿವಳ ಬರೀ 1,000 ರೂಪಾಯಿ ಕೊಟ್ಟೆ ಅಲ್ಲಿ. ನಾ ತಂದಿದ್ದ ಅಷ್ಟ ಕೊಟ್ಟಿದ್ದ ಅಷ್ಟ ಅತ್ಯಾಸ ಬೇಡ್ಲಿ. ಮಪ್ ನನ್ ಮಗನ ಒಂದ್ ಹುಡುಗಿ ಜೊತೆ ಒಂದ್ ಹುಡುಗ ಸೇರಿನಾರ ಹುಡುಗಿಗೆ ಯಾಕೆ ಕೊಡ್ಸಕ್ಕ ಏನ್ ಬೇಕಾದ್ರೆ ರೆಡಿ ಇರ್ತಾನ ಅಂತದ್ರಾಗ 2,000 ರೂಪಾಯಿ ಹೇಳಕ್ ಏನಾಗಿತ್ಲ ನಿನಗ? ಅದಕ್ಕಲ್ಲೇ ನೀನ್ ಗೌರ್ಮೆಂಟ್ ಶಾಲಾಗ ಹಚ್ಚಿಲ್ಲ. ಥ್ಯಾಂಕ್ ಯು ಸೋ ಮಚ್. ಬೇರೆ ಏನು ಬೇಡವಾ ನಿಂಗೆ? ಏನು ಬೇಡ, ನಿಜವಾಗ್ಲೂ ಏನು ಬೇಡವಾ? ನಿಜವಾಗ್ಲೂ ಏನು ಬೇಡ, ಬಾ ಹೋಗೋಣ. ಸರಿ ಹೋಗೋಣ. ಹಬ್ಬ 10,000 ಉಳಿತು. ಥ್ಯಾಂಕ್ಸ್ ಪುಟ. ಇವತ್ತು ನಿಮ್ಮಿಂದಾಗಿ 10,000 ಖರ್ಚಾಗೋ ಬದ್ಲಿ ಬರೀ 1,000 ಖರ್ಚಾಯ್ತು. ಅಣ್ಣ ಇದೇ ಖುಷಿಗೆ ನಮ್ಗೆ ಏನಿಲ್ವಾ? ಕಳ್ಳನ ಮಕ್ಕಳ ನೀನು. ತಗೋ. ಯಾವ ಊರು? ಯಾವ್ದು ರಾಯಚೂರು ಸಾಲಿಗೆ ಹೋಗ್ರಲ್ಲೇ. ಮಗನ ಇದ್ರ ನಮ್ದೈತಿ, ನಿಂದೇನಪ್ಪ ಅಲ್ಲದ್ರಾಗ ಏನ್ರ ಕೇಳಕ್ ಬಂದ್ರೆ ಹೊತ್ತು ಬಿಡ್ತ ಮಗನ ನೀನು. ಲೇ ಪರ್ಷ ನಾವ್ ಅಲ್ಲಿ ಬಿಟ್ಟಿರೋ ಪರವಾಗಿಲ್ಲ, ಇಷ್ಟು ಜಲ್ದಿ ಇಲ್ಲಿಗೆ ಹೆಂಗ್ ಬಂದ್ವಲೆ? ಅಯ್ಯೋ ನೀನ್ ಇಂಥವೆಲ್ಲ ಎಷ್ಟು ಮಾಡಿಲ್ಲ ನಮ್ಮ ನಾನು. ಇವೆಲ್ಲ ಕಾಂಜಿ ಪಿಂಜಿ ನನ್ನ ಮುಂದ ಅವತ್ತೇ ಮಾಡಿದಪ್ಪ ಮಗನ. ನಮ್ಮ ಫ್ರೆಂಡ್ಶಿಪ್ ಮಾಡ್ಕೆಲ್ಲ ಅಂದ್ರ ನೀವು ಕೆಟ್ಟೋಗೋದಿವಲ್ಲ ನಿನ್ ಫ್ರೆಂಡ್ಶಿಪ್ ಮಾಡ್ಕೆಲ್ಲ ಅಂತ ಹೊಂಟು ಬಿಟ್ಟಿದ್ ಮಗನ. ಇವತ್ತು ಗೊತ್ತಾತ ನನ್ನ ವ್ಯಾಲ್ಯೂ ಏನಂತ. ಅದಕ್ಕೆ ಹೇಳದ್ಲೆ ನನಗ ವರ್ಷ ಮುಖ ನೋಡಿ ಫ್ರೆಂಡ್ಶಿಪ್ ಮಾಡ್ಕೊಳದ ಅಲ್ಲಿ ಮನಸ್ ನೋಡಿ ಫ್ರೆಂಡ್ಶಿಪ್ ಮಾಡ್ಕೋಬೇಕ. ಹಗ್ಗ ಮತ್ ತಗದ್ರಿ ನೀ 500 ನಾ 500. ವರ್ಷ ದಿನ ಇದೇ ಕೆಲಸ ಮಾಡಕೋಮ ಹಂಗಂತೀಯ? ಲೇ ಪರ್ಚ ಪಾರಿವಾಳ ಮಾಡ್ಕೋದ್ ನಮ್ಮ ಅಪ್ಪಂಗೆ ಗೊತ್ತಾಯ್ತಲೇ. ಅದೇನ್ ಗೊತ್ತಾಯ್ತಲೆ? ನಮ್ಮಪ್ಪ ಭಾರಿ ಹುಷಾರದನ್ಲೇ. ಮತ್ ನಿಮ್ಮಪ್ಪ ಅಷ್ಟೊಂದು ಹುಷಾರಿದ್ರ ನೀ ಯಾಕೆ ಇಷ್ಟೊಂದು ಮಬ್ಬ ಇದ್ದಿಲ್ಲ? ಲೇ ನಂಗೆ ಅದೆಲ್ಲ ಗೊತ್ತಿಲ್ಲ. ನಾಳೆ ನಾವು ಶಾಲಿಗೆ ಹೋಗ್ಬೇಕು, ಆಮೇಲೆ ಪಾರಿವಾಳ ಮಾಡ್ಕೊಂಡು. ಸಾಕು ಅಲ್ಲಿ ಎಗ್ರೆಸ್ತದ ರೊಕ್ಕ ಕೊಡು ಹೋಗ. ನಾನ್ ಕೊಡಲ್ಲಿ ನಿನ್ನ ಕೊಳ್ಳೆ ಇವತ್ತು ನಾಳೆ ನಾ ಕೊಡ್ತನ. ಪ್ರಮವ ಲೇ ಕನಕ ಕತ್ತಿ ಎಲ್ಲಾರು ಕುಡಿಲಿ. ಏಯ್ ಕತ್ತೆ ಹಾಲು ಕುಡಿದಾರೆ ಯಾರು? ಮಾವನ ಹಾಲು ಕುಡಿಯೋದು ಬಿಟ್ಟು ಕತ್ತಿ ಎಲ್ಲಾರು ಕುಡಿಲಿ. ಕೈ ನಡ್ಗೋದ್ ನಿಂದಿರ್ತಾವ ಮರ ಬರೀ ಇದಾತ್ ಬಾ ನಿಂದು ಹೋದ್ರ ಬಾ. ಓ ಬಾ. ಗಡ ಬಾ. ಇದು ಯಾರು ಕೊಟ್ರಿ? ಗಡಗಡ ಹತ್ತಲೆ. ಏನ್ ಮಾಡ ಕುಂತ್ಕಣ ತೆಳ ಕುಂತ್ಕಣ ಇಂದ ತೆಳ ಕುಂತ್ಕ. ಪೇಂಟ್ ಕೇರಿ ಎಲ್ಲ ಮಾವು ಏನಾಗಲ್ಲ ಸಾಮಾನು ಬೇಸ್ ಕುಂತ್ಕ ಬೇಸ್. ಆಯ್ತು ಅತ್ತ ಕುಂದ್ರಕ ಸ್ವಲ್ಪ ಸರ್ಕಾರ ಇಂದಕ. ಕುಂದ್ರಬೇಕ್ರಿನ ಅವ್ರು ಬೇಯ್ತಾರಲೇ. ಹೊಸ್ದಾಗಿ ಕೆಲ್ಸಕ್ಕೆ ಬಂದಿ ನೀನೆ. ಬೇಸ್ ಕುಂತ್ಕ ಸ್ವಲ್ಪ ಬಿದ್ದಿದ್ದ ಹಿಂದಡೆ. ಮತ್ ಮೂಲಾಗಿ ಹೋಗಿದ್ದಿ ಬೆಂಗಳೂರಿಗೆ ಬಂದ. ಅಲ್ಲ ಇನ್ನಿಟ್ಟು ಊಟ ಕಟ್ಸಕ್ ಆಗ್ಲಿಲ್ಲ ನಿನಗ? ಅಯ್ಯೋ ಕೆಲ್ಸ ಕಳ್ಸೋದ್ರಾಗ 12 ಆಗೈತೆ ಎಲ್ಲಿ ಊಟ ಕಳ್ಸ್ಬೇಕು ನಿನಗ? ಹೌದೋಗ ಏನಿಲ್ಲ ಯಾಚಕರಿ ಹಿಡ್ಕೊಂಡು ನಿಂದ್ರಂಗಿಲ್ಲ ಏನಿಲ್ಲ. ಇಲ್ಲ ಮಾಮ ಹಿಡ್ಕೊಂಡು ಯಾಚಕರ ಬಿದ್ರೆ ಹೆಂಗ? ಬೇಸ್ ಕುಂತ್ಕ. ಕಿಸ್ವಾಯಿ ನೀನು ತೆಳ್ಳಗ ನೀವು ಒತ್ಕಿತ್ಕ ಬಿದ್ದಿದ್ದಿ. ಯಾಕೆ ಹಿಡ್ಕೊಳ ಸ್ವಲ್ಪ ಗಲ್ಕಿಗೆ ಹಿಂಗೆ ಮಾಡ್ತೈತಿ ಎಲ್ಲ ಸೊಳಕೆಗೆ ಓದ್ತದ. ನಾವು ಬ್ಯಾಡನ ಕಲಿ ರಕ್ತ ನನಗೆ ಕಟ್ಟಿದ. ಇದು ಏನು ತಿಂದ್ರೆ ದೆಪ್ಪ ಆಗೋದು ನಾವು ಸೊಳಿ. ಬೇಸ್ ಕುಂತ್ಕ. ಮತ್ತೆ ಹಿಂಗೆ ಅಗಲಿ ಅಡ್ಕೆ ಕುದುರಬೇಡ ಹೌದಲ್ಲೇ. ಹಿಂಗದ ತೆಳ್ಳಗ. ಇವತ್ತು ಮೇಯ್ಸ್ನಾಳೆ ಇವತ್ತು ಬೆಂಗಳೂರಿಗೆ ಬಂದಿವಲ್ಲ ಚಿಕನ್ ಪಕ್ಕನ ಹಾಕ್ನಾಕಿ. ರಾಜೇಶ್ವರಿ ವಿಶ್ವ ಏನಪ್ಪ ರಾಜ ಎಲ್ಲಿಗೆ ಹೋಗಿದ್ದೆ? ಸಾಹೇಬ್ರಿಗೆ ಇವತ್ತು ನೆನಪಾಯ್ತಾ ಸ್ಕೂಲು? ಮೇಡಮ್ ನಾವು ಬರಾಕತ್ತಿದ್ವಿ ಆ ದಿನ ರಪ್ಪನ ಕುಂಡಿ ಕುರೋಗಿತ್ರ ಅದಕ್ಕೆ ಆಂಬುಲೆನ್ಸ್ನ ಹಾಕೊಂಡಿದ್ರು. ಅವರಪ್ಪ ಕುಂಡಿ ಕುರುವಾಗಿದ್ರೆ ನಿಂದೇನ್ ಕೆಲಸ ಇತ್ತು? ನೀನೇನ್ ಮುಲಾ ಮಚ್ಚಕ್ ಹೋಗಿದ್ಯಾ? ನೀನ್ ಯಾಕೆ ಬಂದಿರ್ಲಿಲ್ಲ? ಮೊನ್ನೆ ಕಾಲ್ ನೋವು ಬಂದೆ, ಕೈ ನೋವು ಬಂದ್ರೆ ಅಪ್ಪ ಸತ್ರು, ಅಜ್ಜಿ ಸತ್ರು, ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಬರೀ ಇದೇನಾ? ಮೇಡಮ್ ನಾ ಬರಾಕತ್ತಿದ್ದ
ಅದು ನಮ್ಮ ಅಪ್ಪಗೆ ಆರಾಮಿಲ್ಲ ಬಾಲಿ ನಿಮ್ಮ ಅಪ್ಪಗೆ ಹಿಂಗೆ ಆಗಿದ್ರ ನೀವು ಹಿಂಗೆ ಹೋಗಿದ್ದಾನಂತಂದು ಶಾಲೆ ಬಿಡ್ಸಣ್ರಿ. ನೀವಿಬ್ರು ರಾಮ ಲಕ್ಷ್ಮಣ ಇದ್ದಂಗೆ, ಅವ್ನು ಬಿಟ್ರೆ ನೀನು ಬಿಡಬೇಕು, ನೀನು ಬಿಟ್ರೆ ಅವನು ಬಿಡಬೇಕು. ಸ್ಕೂಲಿಗೆ ಸಹ ಹೋಗ್ಬೇಕಾದ್ರೆ ಮಾತಾಡ್ಕೊಂಡು ಹೋಗಿದ್ದ ಇದನ್ನೆಲ್ಲ. ಇನ್ಮೇಲಿಂದ ಅದು ಇದು ಕತೆಗಳು ಹೇಳಿದ್ರೆ ಸರಿ ಇರಲ್ಲ. ಬಂದಿನ್ನು 2 ದಿನ ಆಗಿಲ್ಲ, ಆಲ್ರೆಡಿ ಹಿಂಗೆ. ಇನ್ಮೇಲಿಂದನಾದ್ರೂ ಕ್ಲಾಸಿಗೆ ಸರಿಯಾಗಿ ಬರ್ರಿ, ಸರಿನಾ? ಕುತ್ಕೊಳ್ರಿ. ಲೇಪರ್ಸ್ ನಮ್ಮ ಅಪ್ಪಗೆ ಕುಂಡಿ ಕೂರ್ಬೇಕಿತ್ತಲ್ಲ. ಈ ಮೊಬ್ ನನ್ನ ಮಗನ ನಾವು ಸುಳ್ಳು ಹೇಳಕ್ಕಂದಿದ್ರು ಈಗ ಹೊರಗೆ ಆಗ್ತಿದ್ರು ಹೋಗಿರ್ಲಿಲ್ಲ ಬಿಡು. ನಮ್ಮ ಅಪ್ಪನ ಹೇಳ್ಬೇಕು, ನಿಮ್ಮ ಅಪ್ಪನ ಹೇಳ್ಬೇಕಿತ್ತು. ನೀನು ಹೇಳ್ತಿ ಈಗ ನಿಮ್ಮ ಅಪ್ಪನ ಹೇಳಂಗಿಲ್ಲ, ನೆಕ್ಸ್ಟ್ ಟೈಮ್ ನಮ್ಮ ಅಪ್ಪನ ಹೇಳ್ತಿಲ್ಲ. ಮತ್ತೆ ಶಾಲೆ ರಜೆ ಹಾಕ್ಬೇಕು ಅನ್ಕೊಂಡೀನು. ಮತ್ತೆ ನಮ್ಮ ಅಪ್ಪನ ದವಾಖಾನೆ ಸೇರ್ಸು. ಓಲೆ ನಿನ್ ಜೊತೆ ಇದ್ರೆ ಎಲ್ಲಾರನ್ನ ದವಾಖಾನೆಗೆ ಸೇರ್ಸಿರ್ತಿ. ನೀನು ಹೇಳ್ತಿ ಸುಳ್ಳು ಹೇಳಿ ಸಾಯಂಗಿದ್ರ ಈ ಭೂಮಿ ಮ್ಯಾಗ ಯಾರು ಇರ್ತಿದ್ವಲ್ಲ ಬಾಲೆ. ತಿಗಿ ಮನೆ ಪಾಠಲ್ಲಿ ನಿಲ್ಸಿದ್ರು ಅಲ್ಲಿ ತಿಗಿ ತಡಿ. ಅದೇ ಮಗನ ಯಾರ ಬಂದ್ರ ನೀವು 1,000 ಹಿಂಗೆ ಮಗನ ಒದ್ದು ಬಿಡ್ತನ. ನಾ ಪೈರು ರೇಟ್ ಹೇಳ್ತನ, ತುಪ್ಪನ ನಿಂದ್ರಬೇಕು ನೀನು ಮಗನ. ನಿನ್ನೆ ಹಂಗೆ ಒದ್ದ ಬಿಡ್ತು ನಿನ್ನ. ಹಾಕ್ ಬಿಡ್ಲೆ ನೀನು ಹೇಳಂತ. ಎಷ್ಟಣ್ಣ ಹಣ್ಣು? ಪಾರಿವಾಳ 1 ನಿಮಿಷ ಬಂದೆ. ಎಷ್ಟೋ ಇದು ಪಾರಿವಾಳ? 2,000 ಸರ್. 2,000 ರೂಪಾಯ? ಇನ್ನೊಂದು 2,000 ಎಕ್ಸ್ಟ್ರಾನೇ ಕೊಡ್ತೀನಿ. ಆದ್ರೆ ಇನ್ ಯಾವತ್ತೂ ಈ ತರ ಪಂಜರದಲ್ಲಿಟ್ಟು ಬಂಧಿಸ್ಬೇಡ, ಅರ್ಥ ಆಯ್ತಾ? ಈ ಪ್ರಪಂಚದಲ್ಲಿ ನಮಗ್ ಬದುಕಕ್ಕೆ ಎಷ್ಟು ಸ್ವತಂತ್ರ ಇದೆಯೋ ಅಷ್ಟೇ ಸ್ವತಂತ್ರ ಈ ಪಕ್ಷಿಗಳಿಗೂ ಇದೆ. ಅರ್ಥ ಆಯ್ತಾ? ಇನ್ಮೇಲಿಂದ ಈ ತರ ಕೆಲಸ ಯಾವತ್ತೂ ಮಾಡಬೇಡಿ. ನೀವು ಚೆನ್ನಾಗಿ ಸ್ಕೂಲ್ಗೆ ಹೋಗಿ ಓದಿ ಈ ಸಮಾಜಕ್ಕೆ ದೊಡ್ಡ ವ್ಯಕ್ತಿಗಳಾಗ್ಬೇಕು, ಅರ್ಥ ಆಯ್ತಾ? ಎಲ್ಲಿ ಪಾರಿವಾಳ ಕೊಡು, ಆರ್ಬಿಡ್ಲಾ? ನೋಡು ಎಷ್ಟು ಸ್ವತಂತ್ರವಾಗಿ ಹಾರಾಡ್ತಾ ಇದೆ. ಎಲ್ರಿಗೂ ಸ್ವತಂತ್ರ ಇದೆ. ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಓದಿ ನಿಮ್ ತಂದೆ ತಾಯಿಗೆ ಒಳ್ಳೆ ಹೆಸರು ತರಬೇಕು, ಆಯ್ತಾ? ಬರ್ಲಾ ನಾನು? ಮಗನ ನೀನು 500 ಪ್ರಶ್ನೆ ತಗೊಂಡಿಲ್ಲ ಮಗನ. ಮತ್ತೆ ನಾ 500 ರೂಪಾಯಿ ಜಾಸ್ತಿ ಹೇಳಿ. ದುರ್ಗಪ್ಪಣ ಏನಣ್ಣ ಆರಾಮಾಗಿದೀಯಾ? ಭಾನುವಾರ ಅಲ್ ಶಿವು, ಮತ್ತೇನೈತಿ ಜಾಗದಲ್ಲಿ ಇವತ್ತು ಇಡೀ ಅನ್ಬಿಟ್ಟ. ದುರ್ಗಪ್ಪ ಭಾನುವಾರ ಐತಲ್ಲ ಇವತ್ತು. ಭಾನುವಾರ ಇದ್ರೆ ಏನ್ ಮಾಡೋದ? ಚಿಕನ್ ತಂದು ಕೊಡೋಣ, ನಿಮ್ ತಂಗಿ ಮಾಡ್ತಾಳ. ಬಜಾರ್ದಾಗ ಹೋಗಿ ಒಂದೊಂದು ಓಟಿ ಹೊಡ್ಕೊಂಬಂದು ಉಂಡು ಮಾಕಂದ್ರ ಆತ. ಅಲ್ಲ ಮಾಮ, ಓಟಿ ಓಟಿ ಅಂತ ಜನ ಐತಿ. ಇದನ್ನ ಸಭಾ ಹೈಕೋರ್ಟ್, ಕಬ್ಬಿನ ಪಾರ್ಕ್ ಮತ್ತೆಲ್ಲ ಸುತ್ತಾಡ್ಕೊಂಬರ ಮತ್ತೆ ಹಿಂಗಂತ್ಯ ಹಿಂಗಂತೆ ಅಂತೀಯಲ್ಲ ಇನ್ನ ಬಂದು 1 ವಾರ ಆತು. ಮೈ ವಾಡಂಗ್ ದುಡಿಯಾಕತ್ತೀವಿ. ವಿಧಾನಸೌಧ ಕಬ್ಬಿನ ಪಾರ್ಕ್ ನೋಡಿವ ನಾವೇನ್? ನಾನೇನ್ ನೋಡಿ ನಾನು ಮತ್ತೆ ಆ ಜುಬ್ರದಲ್ಲಿ ತೊಕೊಂಬಿಡಾಕ ರೆಡಿ ಆಗ್ರ. ಅಣ್ಣ ತಂಗಿ ರೆಡಿ ಆಗಿ ನಮ್ದಾರ ಏನೈತಿ? ನಾನಿಟ್ ಮಕ್ಕ ತೊಕೊಂಬರ್ತನ. ಮಾವ ಗಡಗಡ ತೊಕೊಂಬ, ಚಾ ಹೋಟ್ಲ ಐತಲ್ಲ ನೋಡ್ ಗಡಮ. ಬರ್ತ್ ನಡಿ, ನೀನು ಸ್ವಲ್ಪ ರೆಡಿ ಆಗ. ಜಲ್ದಿನ ರೊಕ್ಕ ಇಸ್ಕೊಂಬ. ಏಯ್ ಮೈ ತೊಕೊಂಡ್ ರೆಡಿ ಆಗ್ರೋರ. ಅದ ಏನ ಇದನ್ ಸೌದ ನೋಡ್ತಾರಂತ ನಿಮ್ಮ ಓನರ್. ಹೋಗಣ್ರ ಮೈ ತಕೊಂಡು ಹೋಗಕ್ಕೆ ಏನು ಇದನ್ ಸೌದ? ಇವ್ರ ಅತ್ತಿ ಮನೆ ಅನ್ಕೊಂಡ. ನೋವು ಜಲ್ದಿ ಬೇರೆ ಹಂಗೆ ಹಾಕ್ಯಂಬೋಲೆ. ಆತ
ಎಲ್ಲ ನೋಡ್ಬೇಕಾತು. ಇಲ್ಲಾಂದ್ರೆ ಒಲಿ ಮುಂದೆ ಕುಂತ್ಕೊಂಡು ಊದ್ಬೇಕಾಗತ್ತಲೆ ಪ್ಯಾಲಿ. ಈಗಲೂ ಅದನ್ನ ಊದಕತ್ತೀನಿ ತಗ. ಎಂತೆಂತ ಬಿಲ್ಡಿಂಗ್ ಅದ ಓಮವ. ನಿಮ್ಮ ಅವನ ಬಿಲ್ಡಿಂಗ್ ಅಲ್ಲಲ್ಲಿ ಅದು ಇದನ್ ಸೌದ ಅಂತಾರಲ್ಲಿ ಇದೆ. ನಾವೇನ್ ನೋಡಿವ ಬಿಟ್ಟಿವ ಮಾಮ. ನೋಡ್ಲೆ ನಿಮ್ಮ ಅಣ್ಣ ಎಷ್ಟು ಶಾಣದ ನೀವು. ಕರ್ಕೊಂಬಂದೇನು ಪಾಪ ಆತ ಏನ್ ಗೊತ್ತೈತಿ ಬಿಡು ಬಡ್ದ. ನಿಮ್ಮ ಅಪ್ಪನಾರ ಊರಾಗ ಒಂದಾರ ನೋಡಿದ್ದೇನೆ ಇಂಥವು. ಏ ಭಾರಿ ಐತಿ ಬಿಡು. ಎಪ್ಪಡ ತಗ್ಸಿನೇನ್ರ ಫೋಟೋ ತೆಗಿಬೇಕಾ? ಹೌದು ಸರ್. ತೆಗಿರಿ ಸರ. 100 ರೂಪಾಯಿಗೆ ಒಂದು. ಕಮ್ಮಿ ಮಾಡ್ಕ್ಯಾರಿ ಸ್ವಲ್ಪ. ಕಮ್ಮಿ ಇಲ್ಲ, ಚಿಕ್ಕದಾದ್ರೆ 50 ರೂಪಾಯಿ. 50 ರೂಪಾಯಿದು ಒಂದು ತೆಗಿರಿ, ನಮ್ಮ ಕುಟುಂಬ ಎಲ್ಲ. ವಿಧಾನಸೌಧದ ಮುಂದೆ ನಿಂತು ಫ್ಯಾಮಿಲಿ ಫೋಟೋ ತೆಗ್ಸ್ಯಾರ, ಚೌಕಾಸಿ ಮಾಡ್ಯಾರ, ಒಳ್ಳೆ ಫೋಸು ಕೊಟ್ಟಾರ. ಕ್ಯಾಮ್ರಾ ಮ್ಯಾನು ಕರ್ಕೊಂಡ್ ಹೋಗಿ ಫೋಟೋ ತೋರ್ಸಕ್ ನಿಲ್ಸ್ಯಾನ. ಬಂದ ಫೋಟೋ ನೋಡಿ ಎಲ್ರು ಭಾಳ ಖುಷಿ ಪಟ್ಟಾರ. ಮುಂದಕ್ಕೆಲ್ಲಿ ಹೋಗೋರಂತ ಹುಡುಗ್ರ ಪ್ಲಾನು ನಡ್ಸ್ಯಾರ. ಅಲ್ಲೇ ಇದ್ದ ಸೌತೆಕಾಯಿ ಬೇಕು ಅಂತ ಕೇಳ್ಯಾರ. ಸಿಪ್ಪೆ ಸುರಿಯಕತ್ತಾನ, ಉಪ್ಪು ಖಾರ ಹಾಕ್ಯಾನ. ಕಬ್ಬನ್ ಪಾರ್ಕಿಗೆ ಬಂದು ಕುಂತ ಪಾರಿವಾಳ ಹಾರ್ಸ್ಯಾರ. ಟೊಂಗೆ ಹಿಡ್ಕೊಂಡೂನೆ ತಾಡ್ಯಾರ. ಹುಷಾರು ಅಂತ ಬೈದಾರ. ಸುತ್ತಿ ಸುತ್ತಿ ಸುಸ್ತಾಗೋಗಿ ನೆರಳು ಹೊಡ್ಕೊಂಡ್ ಹೊಂಟಾರ. ಅಲ್ಲೇ ಇದ್ದ ಮರದ ಕೆಳಗೆ ಕುಂತು ಪಾರ್ಕು ನೋಡ್ಯಾರ. ಕಬ್ಬಿನ ಪಾರ್ಕ್ ನೋಡ್ಯಾರ. ಏಯ್ ಮೆಲ್ಕಲೆ ಕಾಲನು ಬಿಟ್ಟಾತ ನೀನು ಬಾಯ್ ನಡ ಹಂಗಾಯ್ತೇವ್ ನೋಡವು. ಮಾವ ಕಬ್ಬಿನ ಪಾರ್ಕ್ ಅಂತಾರಲ್ಲ, ಇದು ಕಬ್ಬ ಇಲ್ಲಲ್ಲ. ಮೌನ ಕಬ್ಬು ಅಲ್ಲರೇ ಕಬ್ಬಿನ ಪಾರ್ಕ್ ಅಂತಾರ ಅದಕ್ಕ. ಮೌನ ಕಬ್ಬು ಬೇಕಂತ ಇಲ್ಲಿ ನೋಡಿ ನಿಮ್ಮ ಅಣ್ಣ ಎಷ್ಟು ಶಾಣೆ ಅದ ನೀವು. ಗೊತ್ತಲ್ಲ ಮಾವ, ಗೊತ್ತಲ್ಲ ತಂದೆ. ಮೌನು ನನ್ನ ಮಗನ ಇವನು ಅರ್ಧರ್ಧ ಬಟ್ಟೆ ಹಾಕಿ ಅವ್ಲು ತಂಡಿ ಹಾಕತಿಲ್ಲ ಅಂತ ನಾನು ಮನೆ ಮಾರ್ತು ಬಂದವಪ್ಪ ಇವನು. ನೋಡ ಇವನು ಕೊಡಿ ಏಸ್ ಮಂದಿ ಕುಂತಾರ ನೋಡ. ಇವಕ್ಕೇನು ಕೆಲಸ ಬಗ್ಗೆ ಸೇತಿನಿಲ್ಲ ಮಾಡಾಕ. ಏಯ್ ಕಿಸಬಾಯಿ ಅವ್ರು ಕೆಲಸ ಮಾಡಾರ ಅಲ್ಲಿ. ಅವರು ಬೇಕಾದಂಗ ದುಡ್ಡು ಗಳಿಸ್ಯಾರ, ದೊಡ್ಡ ಶ್ರೀಮಂತರು. ಮನೆಯಾಗ ಒತ್ತು ಹೋಗ್ಲಾರ್ದಕ್ಕ ಇಲ್ಲಿ ಬಂದು ಕುಂತ್ಕೊಂಡು ಟೈಮ್ ಪಾಸ್ ಮಾಡಿ ಹೋಗಾರ ಅವರು. ಇಲ್ಲೋಡ ನೀನು ಹೆಂಗ್ ಅಡ್ಡಾಡ್ತಾವ, ಹೆಂಗ್ ಕುಂತ್ಕೊಂಡಾರ. ನೀನು ರೊಕ್ಕ ಗಳಿಸು, ಅದ್ರಂಗೆ ಕುಂತ್ಕೊಂಡಂತ ಬಂದು. ಗಳಿಸ್ತಾರ ರೊಕ್ಕನ. ಏನ ಮುಂದಕ್ಕೆ ಸತ್ರ ಮಣ್ಣಿಗಿಲ್ಲ, ಹಿಂದಕ್ಕೆ ಸತ್ರ ಎಣ್ಣಿಗಿಲ್ಲ ಅನ್ನಂಗ ಐತಿ. ಬಂದ ದೊಡ್ಡದಾಗ ಹೇಳ ಹೆಂಗ್ ಮಾಡ್ತೇವೆ ನೋಡಾಗ ಕನಕ. ಇದನ್ನೆಲ್ಲ ನೋಡಿದ್ನಂದ್ರೆ ನಿಮ್ಮ ತಂಗಿ ಕರ್ಕೊಂಡು ಇಲ್ಲೇ ಕುಂದ್ರಬೇಕು ಅನಿಸ್ತೈತಿ ನೋಡ್ಲೆ. ಅಕ್ಕ ಪಾಪ ಕನಕಪ್ಪ ಏನ್ ಅನ್ಕೊಳಂಗಿಲ್ಲ. ಆಟಕ್ಕೆ ಬೇದ್ರೆ ನಮ್ಮ ಮತ್ತಿಗೆ ಬೇರೆ ಇಲ್ಲ, ಸುಮ್ಮನೆ ಕುತ್ಕೋಬಾರ್ದ. ಏನ್ ಅನ್ಕಂತಾನೆ ಮೆಲ್ಕ. ಏಯ್ ಮೆಲ್ಕಲೆ. ಕನಕ ಇದು ನೋಡ್ಲೆ ಹೈಕೋರ್ಟ್ ಅಂದ್ರ ಅಲ್ಲ ಕೆಂಪಣ್ಣ ಬಿಡೋದು ಅದಕ್ಕೆ. ಬಿಳೆ ಮಣ್ಣು ಖಾಲಿ ಕಾಸ್ಗೆ ಕೆಂಪು ಬಣ್ಣ ಬಿಡ್ತಾರ ಅದಕ್ಕೆ. ನೋಡ್ಲೆ ನಿನಗ ಮಂತ್ರ ಮಾಡ್ತಾನ ನಮ್ಮ ಮಗ ಸಣ್ಣ. ಯಪ್ಪ ಮೆಕ್ಕೆಜೋಳ ಕೊಡ್ಸು. ಈಗ ತಿಂದು ಬಂದಿಲ್ಲ. ಕೊಡ್ಸ್ ಬಿಡ. ಏನ್ ತಮ್ಮಂಗ್ ಮಾಡ್ತೀವಿ ಒಂದ್ ಮೆಕ್ಕೆಜೋಳ ಐತಿ. ಸಾಯ್ತೇವ್ ನೋಡಿ ಏನಾರ ಕಾಂಡ. ದೊಡ್ಡ ದಿಮ್ಮಕ್ಕದತ್ತ. ಹೆಂಗೊಂದು ಯಾಕಿವ 20 ರೂಪಾಯಿ ಒಂದಣ. ನೋಡ್ಲಿ ಕನಕ, ನಮ್ಮ ಬೆಳೆದಾಗಾದ್ರ 2 ರೂಪಾಯಿ 3 ರೂಪಾಯಿ ತಗೊಂತಾರ. 20 ರೂಪಾಯಿ ಅಂತೆ. ಸ್ವಲ್ಪ ಬೆಂಕಿಯಾಗ ಅಗಲ್ ಜಾಡಿ 20 ರೂಪಾಯಿ ಅಂದ್ರೆ ಹೆಂಗಲೇಪ ಅಂದ್ರೆ ರೇಟ್ ಅಲ್ಲ ಬಿಡು ಮಮ್ಮಿ. ಬಾ ಬೆಂಗಳೂರಾಗ ಬೆಂದಷ್ಟು ಬೆಲೆ ಐತಿ ಬಿಡಮ್ಮ. ಕೊಡಮ್ಮ ಒಂದು ಕೇಳಿ ಅಂದ್ರೆ ಬರ್ತಾ ಬೀಳ್ತಾವ ನೋಡಿ ನಿನಗ. ಅವ್ರಿಗೆ ಕುಡಿಯಕ್ ಬೇಕಪ್ಪ, ಏನು ಕೇಳ್ಬೇಡ್ರಿ. ತಾಲೇ 2 ಚೀಲ ತಂಗಿ ಏನು ಇದನ್ ಸವ, ಏನು ಬೆಂಗಳೂರು ಇಂಥ ಬಿಲ್ಡಿಂಗ್ ಕಣ್ಣಿಗೆ ನೋಡಕ ಆಗೋಲ್ ತಂಗಿ. ಬಾರಿ ಐತ್ ಬಿಡೋಣ. ಇಷ್ಟ ದಿನ ನಾವೇನು ಅಡ್ಡಾಡಿಲ್ಲ ಏನಿಲ್ಲ, ಕಣ್ಣಿಲ್ ನೋಡಕ್ ಸಾಲದು ಬಿಡು. ಅಷ್ಟನ್ನು ಬಾರಿ ಐತಪ್ಪ ನೋಡಕ್ಕ. ಸಾಕು ಹೋಗು ಮಕ್ಕ ಹೋಗು. ಮುಂಜಾನೆ ಗಡ ಎದ್ದೇಳಗಲ್ಲ. ಅಲ್ಲ ತಂಗಿ ಕೂಡ ಮಾತಾಡಕತ್ತಿ ನಾನು. ನಿನಗೇನಾಯ್ತು? ನನಗೇನು ಆಗಿಲ್ಲ. ಅಲ್ಲಿ ಮುಂಜಾನೆ ಮೇಸ್ತ್ರಿ ಬಂದಂದ್ರೆ 6 ಗಂಟೆಗೆ ಬಂದು ಚಿಮರಿ ಮಾಡ್ತಾನೆ. ಎದ್ದು ಹೋಗಿ ಮಕ್ಕ ಹೋಗು. ಸಾಕು ಸುಮ್ಮನೆ ಕುಂತ್ಕ. ನೀನು ಒತ್ಕೊಂಡ್ ಕುಂತ್ಕೊಂಡ್ ಏನಾತನ್ ಮಾತಾಡ್ಕೊಂತ ಕುಂತ್ಕೊಂಡಾನ. ಮೇಸ್ತ್ರಿ ಬೇಗಿಲ್ಲ ಅಲ್ಲಿ ತಂಗಿ. ನನಗೂ ನಿದ್ದೆ ಮಾಡತಿ ಒಕ್ಕಂತಾರವ. ಎದ್ದು ನೀನು ಯಾಕೆ ಕಳ್ಸಕತ್ತಿ ಅಂತ ನನಗೆ ಗೊತ್ತಾಗರಮ್ಮ. ಎಂಜಾಯ್ ಅಲ್ಲ ಇವತ್ತು ಭಾರಿ ಚಂದ ಕಾಣ್ತೀವಿ ನೋಡು. ಅದು ಕನಕಪ್ಪನ ನೆಬಿಸ್ ಕಳಿಸಿದ್ದು ಅಲ್ಲ
ಟೈಮ್ ಬೇರೆ ಆಯ್ತು, ಹುಡುಗ ಬೇರೆ ಮಕ್ಕಂದಿದ್ದಾನೆ. ಮಕ್ಕಂದನ ಎದ್ದನವ ಮಕ್ಕಂದನ್ ತಾಸು ನಡಿ. ಈಗ ಉಚ್ಚು ಯಾಕೆ ಎದ್ನಂದ್ರೆ ಒಂದು ತಾಸಿನ ತನ ಮಕ್ಕನ್ಗಲ್ಲ. ಬೇಡ ಬಾ. ಸರ್ಕಯ್ಯಪ್ಪ ಹುಚ್ಚು ಒಂದು ಕಬ್ಬು ನನ್ನ ಮಗ. ಅವಾಗ ಹೇಳಿ ನಿನಗೆ ಗಡ ಹಾಸಂತ ಹಳಗೆ ಹೋಗ್ರು. ಬರೀ ಟೈಮ್ಗೆ ಉಚ್ಚು ಯಾಕೆ ಎದ್ದಾಡ್ತಾನೆ. ಬಾ ಜಲ್ದಿ ಓದ್ ಬಾ. ಇರು ಬೇವು ಬೇಯಕತ್ತೀನಿ ಮತ್ತೆ ಒಳಮಳ ಸರ್ಕತ್ ನನಗೆ. ಒಂದೇ ಸಲ ಒಯ್ಯಕ್ಕೆ ಕೇಳೋಗ ಬ್ಯಾತಾನೆ ಇದನ್ನ ಮಾಡ್ತಾನೆ ಅವನು ತಿರ್ಬೇಕು ನನ್ನ ಮಗ. ಸಾಕಾಗಿ ಐತಿ ಅವ್ನು ಕಾಲಾಗ. ಕನಕಪ್ಪಣ್ಣ ಬರ್ಲಿಲ್ಲನ? ಕರ್ಕಪ್ಪಣ್ಣ ಒತ್ತಾಗಿದ್ದಾನ, ಸ್ವಲ್ಪ ಉಂಡು ಬರ್ತಾನೆ ತಡಿ. ಕರ್ಕೊಂಬರಕ್ ಬರ್ಲಿಲ್ಲ ಮತ್ತೆ? ಸಣ್ಣ ಹುಡುಗನ ಕರ್ಕೊಂಬರಕ್ ಬಂದ್ ನೋಡ್. ಅವನೇ ಬಂದಲ್ಲಿ ಗಡ ಬರಕ್ ಬರಗಿಲ್ಲ ಅಲ್ಲೇ. ಇಲ್ಲ ಬಾ ಮೈಯಾಗ ಅವಸರ ನಾನು ಆರಾಮಂದಂಗೆ ಆಯ್ತು ಬರಲ್ಲ. ಹೌದಾ? ಜರ ಬಂದವೇನು? ನಿಮ್ಮವ್ನು ತೋರಿಸಿ ಹೋಗಲೇ ಇವತ್ತು ಸೂಜಿ ಹಾಕ್ಸಿಯ. ಹೋಗಿ ಹಂಗಾರ ತೋರ್ಸಿ ಅಂದ ಮನೆಗಿದ್ದು ಬಿಟ್ಟು ಹೋಗು. ಅದೇನು ದುಡಿಯೋದಿದ್ದದ ಅದ. ಹೋಗ ಹೋಗ್. ನೀನ್ ಹತ್ತು ಎಲ್ಲ ರೈತರ ಹತ್ತು ಜಲ್ದಿ ಅಂತ ಬೀತಾರ. ಮೇಸ್ತ್ರಿ ಅಲ್ಲಿ ಟ್ಯಾಕ್ಟ್ರಿ ಬಗಲಾಗ ಹೋತ ನೀನು ಯಾವಾಗ ಬಿಡ್ತೀನಿ. ಹೋಗತ್ತಾಳೆ ನಿಮ್ದು ಕಳಿಸ್ಕೊಡ್ತೀನಿ. ಕನಕ ಬಂದಿಲ್ಲಲ್ಲ? ಅವಾಗ ಜರ ಬಂದವ್ರಿ, ಅದಕ್ಕೆ ವಾಪಸ್ ಕಳಿಸಿ ನಿಮ್ಮ ಮನೆಗೆ. ಡ್ರೈವರ್ ಏನಿಲ್ಲ? ಡ್ರೈವರ ಈಗ ವಾರಿಸಿ ಎತ್ತಾಗ ಒಂದು ನೋಡು. ಅಕ್ಕ ಎಲ್ಲರೂ ಬಂದಿರಾ? ನೀ ಭಾರಿ ಅದಿ ಬಿಡ, ನೀನು ದುಡಿಯೋರಿಗೆ ಭಾರಿ ಮಾತಾಡ್ತಿದ್ದಂಗದಿ. ಬೇಗ ಹೋರು, ನಿನ್ನ ಯಾಕೆ ಲೇಟಾಗಿ ಹೋದ್ರಿ ಅಂತಲ್ಲ. ಅದು ಕೇಳು ಡ್ರೈವರ್ಗೆ ಹೇಳು. ಇಷ್ಟಾಯ್ತು ಮಾಡಿ ನನಗೆ ಮಾತಾಡಿದ್ಯಲ್ಲ. ಬೇಗ ಹೋಗೋ ಮರೆ, ಬೇಗ ಹೋಗಿ ಬೇಗ ಹೋಗ. ನಮಗೆ ಬೇಯ್ತಾರ ಅರ್ವಾಕತಿಲ್ಲ ನಿನಗೆ ಕೇಳ್ಕೋಬೇಕು ಸ್ವಲ್ಪ. ಮಕ್ಕಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಶಾಲೆಯಲ್ಲಿ ಡ್ಯಾನ್ಸ್ ಕಾರ್ಯಕ್ರಮ ಇರುತ್ತೆ. ಯಾರ್ಯಾರು ಪಾರ್ಟಿಸಿಪೇಟ್ ಮಾಡ್ತೀರಾ ಕೈ ಎತ್ತಿ. ಸರಿ ಆಯ್ತು, ಎಲ್ರೂ ಒಬ್ಬೊಬ್ಬರಾಗೆ ಬಂದು ತಮ್ಮ ತಮ್ಮ ಹೆಸರುಗಳನ್ನ ಬರ್ಸಿ. ಗಡ್ಗಡ್ ತಮ್ಮ ತಂದು ತಡ್ಕೊಬಾರ್ದು, ಹಂಗ್ಯಾಕೆ ಮಾಡ್ತಿ? ಅಲ್ಲ ನಿಮ್ಮ ಅಣ್ಣಗ ಕರೆಯಂದ್ರೆ ಜರ ಬಂದವನ. ಯಾಕ? ಮೈ ಮುಟ್ಟು ನೋಡಿದ್ರೆ ತಣ್ಣಗಿತ್ತು. ಬ್ರೀ ಇದ ನೋಡು ಬಿಡ, ನಿನ್ನ ಪಾಪ ಅದು ಇವತ್ತು ಆರಾಮಿಲ್ಲ ಅಂತ ತೋರ್ಸ್ಕೊಂಬರಕ್ಕೆ ಹೊಕ್ಕಿನ ಅಂದೈತಿ. ಬ್ರೇ ಇದ್ರಾಗ ಇವತ್ತು ನೋಡಿ ನಿನ್ನ ಜೀವನ. ಒಂದು 10 ನಿಮಿಷ ಆಗಲ್ಲ ಹೋಗಿ ಬರ್ತನ. ನನಗೆ ಯಾಕೆ ಡೌಟ್ ಬರಕತ್ತೈತಿ. ತಗ ನೀನ್ ಎದಕ್ಕೆ ಹೊಕ್ಕಿ ಅಂತ ನಂಗೆ ಗೊತ್ತಿಲ್ಲನ. ನೀನು ಹೋಗೋದ ಕುಡಿಯಕ್ಕ, ನಂಗೆ ಗೊತ್ತಿಲ್ಲ ಅಂತ ಮಾಡಿ ಏನು. ತಗ ಎತ್ತ ಅವು ತಗಲೇ, ಅದಕ್ಕೆ ಅವಕ್ಕತ್ತಾರ ನಿನಗೆ. ಕುಡಿಯಕ್ಕೆ ಒಂದು ನೆಪ ಬೇಕು ನಿನಗ. ಮೇಸ್ತ್ರಿಗೆ ಹೇಳ್ಬೇಡ, ಸಟ್ ನೋಡಿ ಬರ್ತನ. ಅಯ್ಯೋ, ಯಾರಿಗೆ ಹೇಳಿದ್ರಿ ಏನು, ಎಲ್ಲಿಗೋದ್ರಿ ಏನು, ಎಲ್ಲಿಗೋದ್ರೂ ಉದ್ದಾರನ ಆಗಲಿ. ಕುಡ್ದು ಹಾಳಾಗಿ ಹೋಗ್ತಿರಿ ಒಂದಿನ ಸಾಕ. ಅಪ್ಪರಿ ಮಗನ ಈ ಜ್ವರ ಬಂದವ ನಿನಗೆ. ವಾರಕ್ಕೊಂದ್ಸಲಿ ಮೈ ತೊಕ್ಕಂದ್ರು ನಮ್ಮ ಮಗ ದಿನಕ್ಕೆ 2 ಸರಿ ಮೈ ತೊಕ್ಕನ ಅಂಟಿನ ಪಟಾಶ. ಜ್ವರ ಬಂದು ಅಂತ ಸುಳ್ಳು ಹೇಳಿ ನನಗೆ ಆಟ ಆಡ್ಸಕತ್ತಿ ಆ ಮಗನ. ಈಗ ಮಾಡ್ತೀನಿ ನೋಡಿ ನನಗೆ. ಪೊಲೀಸ್ ಪೊಲೀಸ್ ಪೊಲೀಸ್. ಮಾವ ನೀನು ನಾವು ಕೂಡ ಹೆದರ್ಕೊಂಡ್ಬಿಟ್ಟಿದ್ ನಾನು. ಲೇ ಮಗನ, ನನಗೆ ಮೊದಲಿಂದ ದೌಟಿತ್ತು ನಿನ್ನ ಮ್ಯಾಗ. ಅದಕ್ಕೆ ಕೆಲಸ ಬಿಟ್ಟು ಬಂದಿರೋ ನೀ ಜರ ಬಂದಂದ್ರ ಸೂಜಿ ಹಾಕ್ಸಿ ಹೋಗಪ್ಪ ಮಗನ. ಹಾಕಬಾರ್ದಲ್ಲೇ ನಿಮ್ಮ ಮೌನ. ಜೋತ್ರ ಹುಡ್ಗಳ ನೀವು ಮೌನ ಯಾವನಾರು ನೋಡಿದ್ರೆ ಅನ್ನಕ್ಕರ. ಬಾವನ ನೋಟಿ ಹೊಡ್ಯವನ. ಲೇ ಪರ್ಷ, ನಾವು ಪ್ರತಿ ಸಲ ಪಾರಿವಾಳ ಮಾರ ದಾರ ರೋಡ್ನಾಗಿಲ್ಲಲ್ಲೇ, ಇವತ್ತಾಕೆ ಇಲ್ಲಿ ಕರ್ಕೊಂಬಂದಿಲ್ಲ ಮಗನ? ಅವತ್ತು ಸರ್ ಬಂದು ಏನು ಹೇಳಿದ್ರಪ್ಪ?
ಈ ತರ ಪ್ರಾಣಿ ಪಕ್ಷಿ ನಿಲ್ಲಿಟ್ಟು ಮಾರ್ಬೇಡ್ರ ಅಂತಂದು 2,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ಹೋದ್ರಲ್ಲ. ಹೌದು, ಅದಕ್ಕೆ ಮಗನ ನಿನ್ನ ಇಲ್ಲಿ ಕರ್ಕೊಂಡ್ ಬಂದದ್ದು. ನಾವೇನ್ರ ಇದೇ ಜಾಗದಾಗ ಮಾರಿದ್ರ ಅವ್ರು ಬಂದು ನಮ್ಮ ಹೊತ್ತ ಹೋದ್ ಹಿಡ್ಕೊಂಡು ಹೋಗಿದ್ರ ಹುಕ್ಕಿದ್ದೇನ ಮಗ ನಾವಾಗ ನೀನು. ಮಬ್ಬ ನನ್ನ ಮಗ, ನಿಮ್ಮಪ್ಪ ಅಷ್ಟು ಶಾಣೆ ಅದನಂದ್ರೆ ನೀ ಯಾಕ್ಲಿ ಎಷ್ಟು ದೊಡ್ಡ ಇದಿ? ಹೌದು, ಪ್ರತಿ ಸಲ ಪಾರಿವಾಳ ಮಾರ್ದಾಗು ರೊಕ್ಕ ನೀನ ಜಗ್ಗಿ ತಗಂದಪ್ಪ. ನನ್ಗಾರ ಕಡಿಮೆ ಕೊಟ್ಟಿ. ಈ ಸತ್ಯ ಹಂಗೇನಾರು ಮಾಡೋದು ನಿನ್ ಕೈಯಾಗ ಪಾರಿವಾಳನ ಕೊಡಲ್ಲ ನೋಡ್. ನನ್ನ ಮಗನ ಬುದ್ಧಿ ಯಾರು ರೂಪಾಯಿಸ್ತಾರ ನೋಡ, ಅವ್ರಿಗೆ ರೊಕ್ಕ ಭಾಳ ಸಿಗತ್ಲೇ. ದೊಡ್ಡ ನನ್ನ ಮಕ್ಳು ಯಾರು ಇರ್ತಾರ ನೋಡ, ಅವ್ರಿಗೆ ಎಷ್ಟು ಸಿಗ್ಬೇಕು ಅಷ್ಟ ಸಿಗುತ್ತಾ. ಎಷ್ಟೋರ್ ಜೀವನ ಹೆಂಗ್ ಮಾಡಿಲ್ಲ ಬೆಂಗಳೂರಾಗ. ಹೇ ಮಬ್ಬ ಮಾರೋದಕ್ಕೇನಪ್ಪ ಪಾರಿವಾಳ ಇದು? ಹ್ಞೂ ಸರ್. ಎಷ್ಟು? ಸರ್ 2,000ನ? 1,500 ಮಾಡ್ಕೊಡ್ತೀಯಾ? ಏನ್ಲೇ ನೀವು ಒಳ್ಳೆ ಬರೋ ಪರಿವಾರಕ್ಕೆ ಎಷ್ಟು ಕೊಟ್ರಿ ಅನ್ಕೊಳ್ಳೆ. ಹ್ಞೂ ಸರ್. ತಗೊಳ್ರಿ. ಚೆನ್ನಾಗಿದೆಯಾ ಇದು? ಇದು ಚೆನ್ನಾಗಿದೆಯಾ? ಇದು ನಿನಗೆ, ಇದು ಅಣ್ಣನಿಗೆ. ಓಕೆ, ಹೋಗೋಣ ಮನೆಗೆ. ಸರ ಇವ್ನ ಆರು ಬಿಡಲ್ಲೇನ್ರಿ? ಆರು ಬಿಡಕ್ಕೆ ತೊಗೊಂಡಿದ್ದಲ್ಲ ಕಣೋ, ಇದು ಸಾಕೋದಕ್ಕೆ ತೊಗೊಂಡಿದ್ದು ದೊಡ್ಡ. ಲೇ ಪರ್ಷ ಅವು ಪಾರಿವಾಳ ಬಿಡ್ಲಾರಂಗೆ ಮನೆಗೆ ತಗೊಂಡ್ ಹೊಂಟಾರ್ಲೆ. ದೊಡ್ಡ ಅವ್ರು ಇಲ್ಲಿ ಬಿಡ್ಲಿಕ್ಕಂದ್ರೆ ಮನೆಗೆ ಹೋಗಿ ಕಾಳಕ್ಕಂತ ತೆಗಿತಾರಲ್ಲ, ಸಂಜೆನಾಗಾರ್ತು ಹುರ್ರನ ಬಂದು ಮನೆ ಮುಂದೆ ಕುಂದಿರ್ತಾವ. ನೀನು ಹೇಳ್ತಿ ಬಾಗಂಬ ಅವು ಬರ್ಲಿಕ್ಕಂದ್ರ ನಾವಿಲ್ಲಿಂತ್ರ ಮನೆಗೆ ಹೋದ್ರಾಗ ಬರ್ತಾವ. ಬಾಲೇಲೇ ಸೈಕಲ್ ತಗ ಹೋಗೋಣ ಬಾ. ಲೇ ಪರ್ಷ ಇಷ್ಟೊತ್ತಾರು ಪಾರಿವಾಳ ಬಂದಿಲ್ಲಲ್ಲೇ. ಹೌದಲ್ಲೇ ಎಷ್ಟೊತ್ತಿ ಬರ್ಬೇಕತ್ತವು. ಯಾಜ್ ಅವ್ರನ್ನ ಬಿಟ್ಟಿಲ್ಲ ಅಂತಲೇ ನನಗೆ. ಲೇ ಪಾರಿವಾಳ ಇರ್ಲಿಕ್ಕಂದ್ರೆ ನಮ್ಮಪ್ಪ ಬೈತನ್ಲೇ. ಅವ್ರು ಮಿಂಜಾಲ್ ಬರ್ತಾವ ಬಾಲೆ ಅವು. ಯಾಕೆ ತಲೆ ಕೆಡ್ಸಂತೆ? ಅವು ಬರ್ಲಿಲ್ಲಂದ್ರ ನಾ ರೊಕ್ಕ ಕೊಡ್ತೀನಲ್ಲೇ ನಿನ್ ಕೈಕ. ಮಗ ನಾ ಕೊಡ್ಲಿಕ್ಕಂದ್ರೆ ನೋಡ್ಲೆ ರೊಕ್ಕ ನಾ ಕೊಡ್ತೀನಿ ಬಾಲೆ. ಈ ಟೆನ್ಷನ್ ತಗಂತೆ. ಈಗೇನು ಮಾಡಮ್ಮ? ಹನ್ನೆರಡು ಮಾಡೋಣಂತೆ ಅಲ್ಲಿ. ಅಲ್ಲಿ ಶಾಲೆ ಫಂಕ್ಷನ್ ಐತಿ, ಹೋಗಂಬಲ್ಲಿ. ಇವತ್ತೈತೇನ್ಲಿ ಅದು? ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ. ಕಾಲ್ ಕೆಟ್ಟಿಲ್ಲಪ್ಪ, ನಿಮ್ಮ ತಲೆ ಕೆಟ್ಟೈತೆ. ದುಡಿಮೆ ಇಲ್ಲ, ಕಿಶದಾಗ ರೊಕ್ಕ ಇಲ್ಲ, ದಿನ ಬಳಸು ವಸ್ತು ಬಾಳ ದುಬಾರಿಯಾಗೈತೆ. ದುಡಿಲಕ್ಕ ದುಡಿಮೆ ಇಲ್ಲ, ಕಿಶದಾಗ ರೊಕ್ಕ ಇಲ್ಲ, ದಿನ ಬಳಸು ವಸ್ತು ಬಾಳ ದುಬಾರಿಯಾಗೈತೆ. ಬಡವನ ಮಾರಿ ನೋಡವ್ರಿಲ್ಲ, ರೈತರುಗಳ ಕೇಳವ್ರಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ ಈಗ ಹೆಚ್ಚಾಗೈತಿ. ಬಡವನ ಮಾರಿ ನೋಡವ್ರಿಲ್ಲ, ರೈತರುಗಳ ಕೇಳವ್ರಿಲ್ಲ, ಪೆಟ್ರೋಲ್ ಡೀಸೆಲ್ ರೇಟ ಈಗ ಹೆಚ್ಚಾಗೈತಿ. ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ. ಕಾಲ್ ಕೆಟ್ಟಿಲ್ಲಪ್ಪ, ನಿಮ್ಮ ತಲೆ ಕೆಟ್ಟೈತೆ. ತಂಗಳು ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು, ಅನ್ನ ಉಂಡ ಸುಗರ್ ಬಿಪಿ ಹೆಚ್ಚಾಗೈತಿ. ತಂಗಳು ರೊಟ್ಟಿ ಪುಂಡಿ ಪಲ್ಯ ತಿನ್ನುವಾಗ ಚೊಲ ಇತ್ತು, ಅನ್ನ ಉಂಡ ಸುಗರ್ ಬಿಪಿ ಹೆಚ್ಚಾಗೈತಿ. ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ ಬಂದೈತಿ. ರಾಗಿ ಮುದ್ದಿ ಜೋಳದ ರೊಟ್ಟಿ ಗಟ್ಟಿ ಹಾರ ಬಿಟ್ಟಿರಪ್ಪ, ಎಗ್ರಸ್ತಿದ್ದೀರೇನೋ ಯಾಕ ಹೊಟ್ಟೆ ಬಂದೈತಿ.
ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತಿ ಏ ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ ಹಾಲು ಮೊಸರ ಅಂದ್ರ ಇವಕ್ಕ ವಾಂತಿ ಬರ್ತೈತಿ ಸಣ್ಣ ಸಣ್ಣ ಹುಡುಗರೆಲ್ಲ ಎಣ್ಣೆ ಹೊಡಿಯಕತ್ತಾರಪ್ಪ ಹಾಲು ಮೊಸರ ಅಂದ್ರ ಇವಕ್ಕ ವಾಂತಿ ಬರ್ತೈತಿ ಮಾರಿ ಮ್ಯಾಗ ಮಿಸಿ ಇಲ್ಲ ಸಾಲಿಗೆ ಒಟ್ಟ ಹೋಗ್ತಾ ಇಲ್ಲ ಹುಟ್ಟಿದ ಕೂಸ ಮೊಬೈಲಿಗ ಕೇಳಾಕತ್ತೈತಿ ಮಾರಿ ಮ್ಯಾಗ ಮಿಸಿ ಇಲ್ಲ ಸಾಲಿಗೆ ಒಟ್ಟ ಹೋಗ್ತಾ ಇಲ್ಲ ಹುಟ್ಟಿದ ಕೂಸ ಮೊಬೈಲಿಗ ಕೇಳಾಕತ್ತೈತಿ ಕಾಲ್ ಕೆಟ್ಟೈತಂತ ನೀವು ಕಟ್ಟಿ ಮೇಲೆ ಮಾತಾಡ್ತೀರಿ ಕಾಲ್ ಕೆಟ್ಟಿಲ್ಲಪ್ಪ ನಿಮ್ಮ ತಲಿ ಕೆಟ್ಟೈತಿ ಈಗಿನ ಹುಡುಗರೆಲ್ಲ ತುರ್ಬ ಜುಟ್ಲ ಹಾಕತಾರ ಹೂವ ಇಡುವುದು ಒಂದೇ ಈಗ ಬಾಕಿ ಉಳ್ದೈತಿ ಈಗಿನ ಹುಡುಗರೆಲ್ಲ ತುರ್ಬ ಜುಟ್ಲ ಹಾಕತಾರ ಹೂವ ಇಡುವುದು ಒಂದೇ ಈಗ ಬಾಕಿ ಉಳ್ದೈತಿ ಕೈಯಾಗ ಒಟ್ಟ ಬಳಿ ಇಲ್ಲ ಹಣಿ ಮೇಲೆ ಕುಂಕುಮಿಲ್ಲ ಹರ್ಕ ಪರ್ಕ ಪ್ಯಾಂಟ್ ಹಾಕು ಫ್ಯಾಷನ್ ಬಂದೈತಿ ಕೈಯಾಗ ಒಟ್ಟ ಬಳಿ ಇಲ್ಲ ಹಣಿ ಮೇಲೆ ಕುಂಕುಮಿಲ್ಲ ಹರ್ಕ ಪರ್ಕ ಪ್ಯಾಂಟ್ ಹಾಕು ಫ್ಯಾಷನ್ ಬಂದೈತಿ ಇಲ್ಲಿಗೆ ಈ ಹಾಡ ಮುಗಿಸುದೈತಿ ಅಣ್ಣ ಹಾಡು ಕೇಳಿರೆಲ್ಲ ಹೇಳ್ರಿ ಹಂಗ ಅನಿಸೈತಿ ಇಲ್ಲಿಗೆ ಈ ಹಾಡ ಮುಗಿಸುದೈತಿ ಅಣ್ಣ ಹಾಡು ಕೇಳಿರೆಲ್ಲ ಹೇಳ್ರಿ ಹಂಗ ಅನಿಸೈತಿ ಅಣ್ಣ ನಮ್ಮ ಅಪ್ಪನ ಲೆಕ್ಕದಾಗ 2 ಹುಡುಗ ಕೊಡುವ ಕೇಸರಿ ಐತಲ್ಲ ಅಣ್ಣದು ಹ್ಞೂನಪ್ಪ ಹ್ಞೂ ಕೇಸರಿ ಏಲಕ್ಕಿ ಲವಂಗ ಕಸಕಸಿ ಚಕ್ಕಿ ಎಲ್ಲ ಕುಟ್ಟಿ ಅರ್ಧ ಹಾಕಿದ್ರಾಗ ನೀ ಕೂಡ 5 ರೂಪಾಯಿಗೆ ಎಲ್ಲ ಕೇಳ್ತೀಯಲ್ಲೇ ಹೋಗಲೇ ಸಾಲಿಗೆ ಹೋಗ ನಾನು ಇಷ್ಟೊಂದು ಆಯ್ದ್ರ ಹೌದು ಎಲ್ಲ ಇದೆ ಹೋಗು ನಮ್ಮ ಅಪ್ಪ ದಿವಸ ಕೇಸರಿ ಹುಡುಗ ಇಷ್ಟಿಷ್ಟು ತಿಂತಾನ ಹುಲಿ ತರಬೇಕತ್ತು ಇಲ್ಲಿ ತರದನು ಇದ್ರಾಗ ಏನೈತೆ ನೋಡ್ಬಿಡೋಣ ಹರಿದು ಅವನು ಟಿಬೆ ನೋಡಿದ್ರ ಕಣದಲ್ಲಿ ಕೇಸರಿ ಅಂತಾರ ಇಲ್ಲಿ ನೋಡಿದ್ರು ಒಂದು ಕೇಸರಿ ಕಾಣವಲ್ದಲ್ಲ ಕೇಸರಿನ ಟಮಾಟೋ ಅನ್ಕೊಂಡ್ರ ನೀವು ರೋಡ್ 20 ರೂಪಾಯಿ ಕೆಜಿ ಕೊಡಕ್ಕ ಮಕ್ಕಳು ತಿನ್ನೋರಿಗೆ ಬುದ್ದಲ್ಲ ಕೊಡೋರಿಗೆ ಬುದ್ದಲ್ಲ ಅವನು ನಮ್ಮ ಅಪ್ಪ ಎಂದಾರ ಅಂದನ ಹೋಗ್ಕೊಂಬಿಡತ್ತೀಗ ಅವನು ತಿಂದು ಸಾಟದ ಕೇಪ ಎಷ್ಟೊತ್ತದ ಅಂಗಡಿಗೆ ಹೋಗೋದು ನಾನು ಹೋಗ ಕೆಟ್ಟಿನವನ ಇವನವನ ದಾರಿಗೆರೆ ಎತ್ಕೊಂಡಿಟ್ಟಿವ ನೀನು ಅವ್ನು ದರಿದ್ರ ಸುಳ ಮಗ ನಾನು ಹೋಗ್ಬೇಕಂತ ಹೇಳಿ ತಾನು ತಗೊಂಡು ಓಡ್ಯಕ ನೋಡಿ ಇವನವನು ಸಾಕು ಸುಮ್ಮನೆ ಕೂತ್ಕೊ ಮುಂಜಾನೆ ದೇವ್ನು ಒದರಿಕೆ ಅಂತ ಕುಂತ್ಕೊಂಡಿದ್ದೆ ಅಲ್ಲಿ ಎದ್ದೋಗಿ 1 2 ಕೊಡ ನೀರು ತಂಬ ಬಾ ಪಡ್ದ ಅಲ್ಲಿ ಗಾಳಿ ಬಂದಾಗ ಬೆಳತನ ಪಟ ಬಡಿತೈತಲ್ಲ ಅದಕ್ಕೆ ಕಟ್ಟೋದು ಬೇಡನ ಅದಕ್ಕಿಂದ ಕಟ್ಟಂತ ಬಾ ಅಡಿಗೆ ಮಾಡಕ್ ನೀರು ಬೇಕು ನೀರು ತಂಬ ಹೋಗಿ ಕಡಿ ನೀಟ್ ಒಲಿಸಿದ್ನಿ ನೀನು ಹೋಗಿ ದಾಡಿ ಆಗೈತೆ ನಿನ್ಗೆ ಕಾಲ್ಗಿಲ್ ಮುರಿದವ ಏನು ಮುಸ್ರಿ ಅಲ್ಲಿ ಕೆಲ್ಸಕ್ಕೆ ಹೋಗೋರಾಗ ಮುಸ್ರಿ ತಿಕ್ಕದ ಎತ್ತಾಗ ಅಡಿಗೆ ಮಾಡಲ್ಲ ಗಂಡಸರಿಗೆ ಹೇಳೋದು ಮುಂದೆ ನಿನ್ನ ಕೆಲಸ ನೀ ಮಾಡೋದು ಇಲ್ಲದ್ ಮಾಡ್ತಾಳೆ ಯಾಜಿ ಸ್ವಲ್ಪ ಅಲ್ಲಿ ಅರ್ಜುನ್ ಕೊಟ್ಟಿತ್ತು ಬರೋಣ ಚಾ ಕುಡ್ದು ಬರ್ತೀನಿರ್ಲಪ್ಪ ಅವನು ಚಾ ಮುಖ್ಯ ನನಗ ದೊಡ್ಡ ಪಾಸ್ಟ್ ಕೊಟ್ಟದ ಮುಖ್ಯಲಿ ಮಗನ ನಿಂಗೆ ಬಂದಿರೋದು ಅರ್ಜೆಂಟ್ ನನಗೆಲ್ಲೇ ಬಾಲ್ಯ ಸ್ವಲ್ಪ ಹೋಯ್ ಬರೋಣ ಅರ್ಜುನ್ ಕೊಡತ್ತಿ ಅಷ್ಟು ಅರ್ಜೆಂಟ್ ಇದ್ರೆ ನಮ್ಮ ಬಾತ್ರೂಮ್ ಹೋಗ್ಲೆ ಈ ಬಾತ್ರೂಮ್ ಕುಂತ ಅಭ್ಯಾಸ ಬಾಲ್ಯ ನನಗೆ ಬಾತ್ರೂಮ್ನಾಗ ಕುಂತ್ರ ಇದು ಬರಲ್ಲ ನನಗೆ ಇಲ್ಲೇ ಹೊರಗೆ ಹೋಯ್ ಬರೋಣ ತಣ್ಣ ಗಾಳಿ ಬೀಸಿರ್ತ ಆರಾಮ್ ಮಾತಾಡ್ಕೊಂತ ಕುಂತ ಬರೋಣ ಮಗನ ನಂಗೆ ಅರ್ಜೆಂಟ್ ಬಂದಂಗೆ ನೀ ಹಿಂಗೆ ಬಂದೇನ್ಲೆ ಎಲ್ಲ ಬಾಲಿ ಅವತ್ತು ಒಂದು ಸಹ ಬಂದಿದ್ದಲ್ಲ ಬಾಲಿ ಅದು ಹೋಯ್ ಬರೋಣ ಬಾ ಇಬ್ಬರು ತಡಿ ಬನ್ಯ ಅವನವ್ನು ಬೆಂಗಳೂರಾಗ ಉಸಿರಾಡಕ್ಕೆ ಒಳ್ಳೆ ಗಾಳಿ ಸಿಗೋಲ್ತು ಅಂತದ್ರಾಗಿ ನನ್ನ ಮಗಂಗೆ ಏಲಕ್ಕೆ ತಣ್ಣಂದು ಗಾಳಿ ಬೇಕಂತ ಪಾರಿವಾಳದ ರೊಕ್ಕ ಕೊಡ್ಲೆ ನಮ್ಮಪ್ಪ ಭಯ ಕುಂತಾನ ಮೊಬ್ಬಡಿಸಿಕೆ ನಾ ಕೊಟ್ಟಿರೋ ರೊಕ್ಕದಾಗ 10 ಪಾರಿವಾಳ ತಗೋಬೋದೈತಿ ನೀನು ಅದ್ರಾಗ ಏನು ಮಾಡಿದೆ ದಿವಸ ಅನ್ಕ ನಿಮ್ಮ ಅಪ್ಪ ಎಂಡ ತಂದು ಕೊಟ್ಟು ನಾನು ಅದ್ರಾಗ ಎಗ್ರೆಸ್ ತಿಂದೆ ಅಂತಂದು ಇಬ್ಬರು ತಂದೆ ಮಗನ ಆಟ ಹಚ್ಚಿರಿ ಇಲ್ಲ ನನ್ನ ತಾಕ ನಮ್ಮ ಪಾರಿವಾಳದ ರೊಕ್ಕ ಕೇಳಕ್ಕೆ ಕುಂತಿದ್ಲೆ ಅಪ್ಪ ನನ್ನ ಕೇಳ್ತಿಲ್ಲ ನನ್ನ ತಾಕ ಬಳಸಿಟ್ಟೆ ರೊಕ್ಕ ಕೋಲ್ ತಂದು ಆಡ್ತು ಮಗನ ನೀನು ನನ್ನ ಕೇಳಿದ್ರ ರೊಕ್ಕ ಕೊಡೋದು ಹೆಂಗೆ ಮಾಡ್ತೀನಿ ಮಾತಾಡೋ ಸಾಕು ಮುಖ ತಗೊಂಡು ನೀರು ಕೊಡು ನನಗೆ ತಡಿ ಅಪ್ಪ ಎದ್ ಬಾ ತಡಿ ಅಪ್ಪ ಅಂತ ಅಲ್ಲ
ಅವ್ನು ಹೆಂಗೈತೆ ನೋಡಿ ಅವ್ನು ಕರೆಯಕೊಂಡೆ ಲೇ ಅದೇ ನಾ ಇದ್ದ ಲಾಸ್ಟ್ ನೋಡಿ ಹೇಳಕತ್ತಿದ್ ನನಗ ನಾನು ತಾಕ ರೊಕ್ಕ ಕೇಳಂಗಿಲ್ಲ ನಿನ್ನ ರೊಕ್ಕ ಕೊಡಲ್ಲ ಅಂತ ಅಲ್ಲ ಕೊಡತ್ನ ಆದ್ರೆ ನಾ ಕೊಡೋ ಮಟ್ಟ ಸುಮ್ಮನೆ ಇರ್ಬೇಕು ನಮ್ಮ ಮಂತ್ಯಕ್ಕೆ ಬಂದು ನಮ್ಮ ಅವ್ಗೆ ಆದೆ ನಮ್ಮ ಅಪ್ಪಿಗೆ ಆದೆ ಮನೆ ಜಗಳ ತೆಗದೆ ಹಿಂಗಂದ್ರೆ ಅಲ್ಲೇ ಗುದ್ದಿ ಬಿಡ್ತೀನಿ ಮಗನ ನಿನ್ನ ಆಯ್ತು ಬಿಡ್ಲಿ ನೀನು ಹೇಳ್ದಾಗ ನೀನು ಕೊಟ್ಟಾಗ ಇಸ್ಕೊಂತ ಸಿಟ್ಟು ಮಾಡ್ಕೋಬೇಡ ನನ್ನ ದಾರಿಗೆ ಬರ್ಬೇಕು ಬಿಡುವಲ್ ದಬಾಸೆ ಸಾಲಿ ಗೊತ್ತಾಗೈತಿ ಸಾಲಕ್ಕೆ ಹೋಗ್ಬೇಕು ಲೇ ಎತ್ತ ಹೊಡ್ತ ನೋಡಿ ಸೈಕಲ್ ದೆಬ್ಬಕ್ಕೆ ಬರ್ತಾಯಿಲ್ಲ ಇವಾಗ ಲೇ ಪರ್ಸನ ಮನೆದು ಹೋಮ್ವರ್ಕ್ ಮಾಡಿಲ್ಲ ಮಗನ ಮತ್ತು ನಾ ಏನು ಮಾಡಿ ನಾನು ಮಾಡಿಲ್ಲ ಮತ್ತು ಅದು ದಡ್ಡಿಗೆ ಹೋದಾಗ ಹೇಳಿದಲ್ಲ ನಾ ಮಾಡಿನಂತ ನೀನು ಹೇಳ್ತಿ ನಾನು ಹಂಗೆ ಸುಳ್ಳು ಹೇಳಿ ನೀನು ನಂಬಿಟ್ಟೇನು ಅದನ್ನ ನೀನು ಯಾವಾಗ ಕರೆ ಹೇಳ್ತಿ ಯಾವಾಗ ಸುಳ್ಳು ಹೇಳ್ತಿ ನಂಗೆ ಅರ್ಥನಾಗಲ್ಲಪ್ಪ ಅದೇ ನಂಗೊಂದು ಐಡಿಯಾ ಏನು ಟೀಚರ್ ಏನಾರ ಕ್ವಶನ್ ಕೇಳ್ತಾರಲ್ಲ ಮೇಡಮ್ ನಂಗೆ ಗೊತ್ತಿರೋ ಅಂತ ಕೈ ಎತ್ತಿಡಲಿ ನಂಗೆ ಗೊತ್ತಿರೋದಷ್ಟೇ ಕೈ ಎತ್ತು ನಂಬಲೇ ಇಲ್ಲ ಅಂದ್ರೆ ಟೀಚರ್ ಎದ್ದು ನಿಲ್ಸಿ ಕೇಳಿಸ್ತಾರ ಲೇ ಅವರು ಯಾರು ಕೈ ಎತ್ತಾರ ನೋಡು ಅವ್ರು ರಿವಿಷನ್ ಎದುರಿಸಿ ಕೇಳಲ್ಲ ಯಾರು ಕೈ ಎತ್ತಲ್ಲ ನೋಡು ಅವ್ರು ರಿವಿಷನ್ ಎದುರಿಸಿ ಕೇಳ್ತಾರ ನಂಗೆ ಯಾಕೋ ಅಂಜಿಕೆ ಆಗ ಕುಂತೈತ್ಲಿ ನಾ ಇದನ್ನಲ್ಲಿ ಬಲ್ಲಿ ಯಾಕೆ ತಿಳಿ ಕಿಡ್ಸೈತಿ ಹೋಗುಂಬಾ ಕಾವ್ಯ ಪರಶುರಾಮ್ ನಾ ಬಂದಿದ್ದೇನೆ ಟೀಚರ್ ಓಹೋ ಮಹಾನ್ ಭಾವರು ಬರ್ಬೇಕು ಯಾಕಪ್ಪ ಲೇಟು ಟೀಚರ್ ಅದು ಆದಿ ದಡ್ಡಿ ಬಂದಿತ್ತು ಅಂತಾರೆ ಅಲ್ಲಲ್ಲಿ ಆದಿಗ್ ದಡ್ಡಿ ಬಂದಿದ್ರೆ ನೀನೇನ್ ಚರಗಿ ತಗೊಂಡ್ ಅವ್ನ್ ಕುಂಡಿ ತೊಳೆಯಕ ಹೋಗಿದ್ದೆ ಬರೀ ಆದಿಗ್ ದಡ್ಡಿ ಬಂದಿತ್ತು ಚರಗಿ ತಗೊಂಡ್ ಹೋದೆ ಇದೇ ಲೇಟ್ ಇವರೆಲ್ಲ ಬಂದಿರೋದಲ್ಲ ಹಾಗಾದ್ರೆ ಹೋಗ್ರಿ ಕುತ್ಕೊಳ್ರಿ ಬರೀ ದಿನ ಇದೇ ಹರಿಕತೆ ಆಯ್ತು ಇಬ್ರದನು ಎಲ್ಲಾ ಹುಡುಗರು ಸ್ಕೂಲಿಗೆ ಬಂದ್ರೆ ನೀವು ಬರೋದ್ ಲೇಟ್ ಎಲ್ರು ಬುಕ್ ತೆಗಿರಿ ನಮ್ಮ ಭಾರತ ಮಕ್ಳೇ ಇವತ್ತು ನಮ್ಮ ದೇಶದ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ದೇಶದ ಬಗ್ಗೆ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ ಯಾರಿಗೆ ಗೊತ್ತಿದೆ ಅವರ ಉತ್ತರ ಕೊಡ್ತೀರಾ ಮೊದಲನೇ ಪ್ರಶ್ನೆ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಯಾರು ಯಾರ್ಯಾರಿಗೆ ಗೊತ್ತಿದೆ ಕೈ ಎತ್ತಿ ನೋಡೋಣ ವರ್ಷ ನಮ್ಮ ದೇಶದ ಮೊದಲ ಪ್ರಧಾನಮಂತ್ರಿ ಯಾರ್ಲೇ ಮಗನ ನಮ್ಮ ಅಜ್ಜನ ಹೆಸರು ಗೊತ್ತಲ್ಲ ನನ್ನ ಪ್ರಧಾನಮಂತ್ರಿ ಹೆಸರು ಗೊತ್ತೈತಿ ಇಲ್ಲಿ ಸುಮ್ಮನೆ ಕೈ ಎತ್ತ ಟೀಚರ್ ನಂಗೆ ಗೊತ್ತಿರಿ ಟೀಚರ್ ನಂಗೆ ಗೊತ್ತಿರಿ ನಿಮ್ಗೆ ಗೊತ್ತಾ ನಿಮ್ಗೆ ಯಾರಿಗೂ ಗೊತ್ತಿಲ್ವಾ ಕೈ ಇಳಿಸಿ ನಮ್ಮ ದೇಶದ ಮೊದಲನೇ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಯಾರು ಹೇಳಿ ಎರಡನೇ ಪ್ರಶ್ನೆ ಕೇಳ್ತೀನಿ ಎಲ್ಲರೂ ಕೈ ಎತ್ತಿ ಆನ್ಸರ್ ಮಾಡಬೇಕು ಸರಿನಾ ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಯಾವುದು ಯಾರ್ಯಾರಿಗೆ ಗೊತ್ತಿದೆ ಕೈ ಎತ್ತಿ ಯಾವದ್ಲೆ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ವಾ ಟೀಚರ್ ನಂಗೆ ಗೊತ್ತಿರಿ ಟೀಚರ್ ನಂಗೆ ಗೊತ್ತಿರಿ ಓ ನಿಮ್ಗೆ ಗೊತ್ತು ಅಂತ ಗೊತ್ತು ಕೈ ಇಳಿಸಿ ನಮ್ಮ ದೇಶದ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಅದೇ ನಮ್ಮ ರಾಷ್ಟ್ರದ ಹಣ್ಣು ಮಾವಿನ ಹಣ್ಣು ಅನ್ಲಿ ಹೂಲೆ ನೀನೇ ನಂಗೆ ನಾ ಟೊಮೊಟೊ ಅನ್ಕೊಂಬಿಟ್ಟೇನಿ ಮಬ್ಬ ತರಕಾರಿಲೇ ಎರಡು ಹಣ್ಣದು ಅಲ್ಲ ನಂಗೆ ಕನ್ಫ್ಯೂಷನ್ ಆಗ್ಬಿಟ್ಟೈತ್ಲಿ ಇವಾಗ ಮೂರನೇ ಪ್ರಶ್ನೆ ಕೇಳ್ತೀನಿ ಗೊತ್ತಿದ್ದವರು ಕೈ ಎತ್ತಿ ಸರಿನಾ ನಮ್ಮ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ವರ್ಷ ವರ್ಷ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವ್ದ್ಲೆ ನಾನು ಎಲ್ಲದಕ್ಕೆ ನನ್ನ ಅದಕ್ಕೆ ಕೇಳ್ತಿಲ್ಲ ಸುಮ್ಮನೆ ಕೈ ಎತ್ತ ನಂಗೆ ಗೊತ್ತಿಲ್ಲ ಅದಕ್ಕೆ ಹೇಳಿ ಸುಮ್ಮನೆ ಕೈ ಎತ್ತಲಿ ಫಸ್ಟ್ ಎತ್ತು ಟೀಚರ್ ನಂಗೆ ಗೊತ್ತಿರಿ ಟೀಚರ್ ನಂಗೆ ಗೊತ್ತಿರಿ ನಿಮ್ಮಿಬ್ರಿಗೂ ಗೊತ್ತು ಅಂತ ನನಗೂ ಗೊತ್ತು ಸರಿ ಇರು ಇನ್ನೂ ದಡ್ರಿದ್ದಾರೆ ಕ್ಲಾಸಲ್ಲಿ ಅವ್ರನ್ನ ಕೇಳೋಣ ಕಿರಣ ವಿಶ್ವ ನೀವು ಹೇಳಿ ನೋಡೋಣ ಅವ್ರು ಅವಾಗಿಂದ ಹೇಳ್ತಿದ್ದಾರೆ ನಾನು ಹೇಳ್ತೀನಿ ಅಂತ ನೀವು ಹೇಳಿ ನೋಡೋಣ ಟೀಚರ್ ಅವಾಗಿದ್ದೆ ನಮ್ಮನ್ನ ಬೈತಿದ್ರೆ ಅವ್ರಿಗೆ ಗೊತ್ತಂತ ಕೈ ಎತ್ತಿದ್ರೆ ಅವ್ರನ್ನ ಕೇಳಿ ಒಂದು ಸ್ವಲ್ಪ ಎದ್ದು ನಿಲ್ಲಿಸಿ ಏ ಮೊದಲು ಆನ್ಸರ್ ನಿನಗೆ ಮಾಡಕ್ ಬರಲ್ಲ ಬೇರೆ ಚಾಡಿ ಹೇಳ್ತೀಯ ನೀನು ಕೇಳಿ ಅಲ್ಲ ಒಂದ್ಸರಿ ಎಬ್ಬಿಸಿ ಸರಿ ಆಯ್ತು ಕೇಳಿ ಮಕ್ಕಳೇ ನಮ್ಮ ಪರಶುರಾಮ್ ಎಲ್ಲರೂ ಇದ್ರಿಗೆ ಹೇಗೆ ಆನ್ಸರ್ ಮಾಡ್ತಾನೆ ಅಂತ ಪರಶುರಾಮ್ ಇನ್ ಎಷ್ಟು ಜಾಣ ಇದೆಯಾ ಅಂತ ಇಡೀ ಕ್ಲಾಸ್ಗೆ ಕೇಳಂಗೆ ಹೇಳು ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಎಮ್ಮೆ ಆದಿತ್ಯ ನೀನ್ ಹೇಳಪ್ಪ ಅವ್ನು ಎಮ್ಮೆ ಅಂತೆ ನೀನ್ ಆಕಳ ಅಂತೆ ಅವಾಗಿಂದ ಕ್ಲಾಸಲ್ಲಿ ಹೇಳ್ತಾ ಇದ್ದೀನಿ ಆದಿತ್ಯ ಪರಶುರಾಮನ್ ನೋಡಿ ಕಲೀರಿ ಅಂತ ಇದನ್ನ ಕಲ್ತಿರೋದು ನೀವು
ಕತ್ತೆಗಳು ತಂದು ಕಲಿಬೇಕಾದ್ರೆ ಸರಿಯಾಗಿ ಕಲಿಯೋದೇ ಇಲ್ಲ. ಎಮ್ಮೆ ಅಂತೆ ಆಕಳಂತೆ ಅವೆರಡು ತಗೊಂಡ್ ಮೇಯ್ಸಕ್ ಹೋಗ್ರಿ ಇಬ್ರು ಎಲ್ಲಾದ್ರು. ನಡೀರಿ ಹಿಂದೆ ಎದ್ದು. ಲೇ ನಿನ್ನಿಂದಾಗ ಮುಂದೆ ಕುಂದ್ರ ಬಂದು ಹಿಂದ್ ಕುಂತೀವಿ. ಮತ್ ನಾ ಅದಕ್ಕೆ ಏನ್ ಮಾಡ್ಬೇಕ್ಲಿ? ಮಕ್ಳೇ, ನಮ್ಮ ರಾಷ್ಟ್ರೀಯ ಪ್ರಾಣಿ ಹುಲಿ. ಯಾವ್ದು ಹೇಳಿ? ಹೌದು, ನಮ್ ರಾಷ್ಟ್ರೀಯ ಪ್ರಾಣಿ ಆಕಳಲ್ಲ. ಒಬ್ಬ ಆಕಳಕ್ಕಿಂತ ಮುಂಚೆ ಎಮ್ಮೆತ್ಲೇ. ಹ್ಞೂನ್ಲೇ, ನಮ್ಮ ಊರಾಗ ಕೇಳಿದಾಗ ಎಮ್ಮೆ ಅಂತ ಇತ್ತು. ಇಲ್ಲಿಗೆ ಬರತ್ರಾಗ ಅಲ್ಲಿ ಹುಲಿ ಅಂತ ಚೇಂಜ್ ಮಾಡ್ಬಿಟ್ರು ನೋಳೆ. ಹೌದಣ್ಣ, ನಾವ್ ಇಲ್ಲಿಂದ್ರ ಮನೆಗೆ ಹೋತ್ರಾಗ ಏನೇನ್ ಚೇಂಜ್ ಮಾಡ್ತಾರನ ಅಲ್ಲಿ. ಅಪ್ಪ ಚೇಂಜ್ ಮಾಡಿದ್ ನಮಗೆ ಒಟ್ಟೆ ಹೇಳೋದೇ ಅಲ್ಲ. ಅವ್ರು ಚೇಂಜ್ ಮಾಡ್ಕೊಂಬಂದು ನಮ್ಮನ್ ಕೇಳ್ತಾರಲ್ಲ, ಗೊತ್ತಿಲ್ದಾರನ. ಈಗ ನೋಡಿ ಪೀಗಾರ ಬುಕ್ಕ ತಗೋದು ಮತ್ತೇನೇನ್ ಚೇಂಜ್ ಮಾಡ್ಯಾರ. ಹ್ಞೂನ್ಲೇ, ಇವತ್ತಿಗಿಷ್ಟು ಸಾಕು. ಎಲ್ರು ಬುಕ್ ಎಲ್ಲ ಬ್ಯಾಗ್ನಲ್ಲಿ ಇಟ್ಕೊಂಡು ಮನೆಗೆ ಹೊರಡಿ. ಸಾಲಾಗ ನಿನ್ನಿಂದ ಅವಮಾನ ಹತ್ಲೇ ನಂಗೆ. ಆ ಬಸ್ಸುನಿಂದ ಎಲ್ಲ ಆಗಿದ್ ನೋಡ್ಲಿ. ಆ ಬಸ್ ತಂದ ಅವ್ನು ಸಿಕ್ಕಾಗ ಒದಕೆ ಒದಿಬೇಕು ನೋಡ್ಲಿ. ಅಲ್ಲಿ ರಾಜಿ ಏನ್ ನಾಯಿ ಪುಟ ಹಚ್ಚಾರ ನೋಡ್ಲಿ. ಪಪ್ಪಿ ಕಾಣೆಯಾಗಿದೆ, ಹೂಡುಕಿ ಕೊಟ್ಟವರಿಗೆ 10,000 ಬಹುಮಾನ ಕೊಡಲಾಗುವುದು. ಹಾ, ಇವ್ ನಾಯಿ ಹುಡುಕೊಟ್ರೆ 10,000 ರೂಪಾಯಿ ಕೊಡ್ತಾರ? ನಾವು ನಮ್ಮ ಊರಾಗ ಹಗಲ ರಾತ್ರಿ ಎಮ್ಮೆ ಹುಡುಕಿದ್ರೆ 1 ರೂಪಾಯಿ ಕೊಡಲ್ಲ. ಇಲ್ಲಿ 10,000 ರೂಪಾಯಿ ಕೊಡ್ತಾರೆ ಅಂದ್ರೆ ಭಾರಿ ಲೇ ಊರು. ಅದಕ್ಕ ಹಳ್ಳ ರೋಸರ್ ಬೆಂಗಳೂರು ಹೆಂಗೆ ದುಡಿಯಕ್ಕೆ ಬರ್ತಾರಂತಂದು ಇಲ್ಲಿಗೆ ಗೊತ್ತಾಯ್ತಲೇ ನನಗೆ. ಯಾವ್ದು ಹಂಗಾದ್ರೆ ಆ ನಾಯಿ ಹುಡುಗಿ ಕೊಟ್ಟು ನಾ 5,000 ರೂಪಾಯಿ, ನೀ 5,000 ರೂಪಾಯಿ ತಗೊಂಡು ನಾವೊಂದು ಹೊಸ ಸೈಕಲ್ ತಗೊಂಡ್ಬಿಡ್ತೀನಿ. ನನ್ನ 10 ಪರಿವಾರ ತಗೊಂಡು ಹಂಗಾರ ಅದನ್ನ ಕಿತ್ಕಲಿ. ನಡಿ ಹೋಗೋಣ. ಇಲ್ಲ ಒಂದ್ ಸ್ವಲ್ಪ ನಾಲ್ಕು ನೋಡ್ಕೊಂಡ್ ಬರ್ತಿಲ್ಲ ಇರ್ಲಿ. ಲೇ ಅಲ್ಲೇನ್ ಸಿಗುತ್ತಲ್ಲ ಮಲೆ. ಥೂ, ಇವ್ನು ಬರೀ ಇದಾತು ಒಂದು. ಹುಡುಕಿ ಸುಸ್ತಾತಲೆ ಪರ್ಷ. ಲೇ ಪಾರ್ಕಿಗೆ ಏನಕ್ಕೆ ಕರ್ಕೊಂಬಂದಿಲ್ಲ? ಆ ನಾಯಿ ಹೇಳಿ ತಂದೆ ನಿಂಗೆ ನಮ್ಮ ಪಾರ್ಕ್ನಾಗ ಸಿಗುತ್ತೆ ನೀವು ಬಾ ಅಂತ. ಏನು ಲೇಪ್ಪ ಮಗನ, ಮತ್ತೆ ಪಂಚರ್ ಅಂಗಡಿ ತ ಕರ್ಕೊಂಡೋಗಿದ್ದೆ ನೀನು. ನಾ ಇಲ್ಲಿ ಸಿಗುತ್ತೆ ಬಾ, ಇಲ್ಲಿ ಬಾ ಅಂತ ಫೋನ್ ಹೇಳಿತಾನ. ಅದೇನು ನಿನಗೆ? ಹಾಂ, ಎಂತ ಓದಿಲ್ಲ ನೀನು? ನೀನು ಹೇಳ್ತಿ ಪ್ರಯತ್ನ ಪಡ್ಬೇಕಲೇ. ಪ್ರಯತ್ನ ಪಟ್ರೆ ಎಲ್ಲ ಸಿಗೋದು. ಎಂತಲ್ಲ ನೀನು ಬೆಂಗಳೂರಾಗಿದ್ರೆ ಬುದ್ಧಿವಂತಿಲ್ಲ ಅಲ್ಲಿ ನೀನು. ನಾವಾಗ ಹಳ್ಳಾಗಿದ್ರೆ ಅಷ್ಟು ಸಣ್ಣ ಇರ್ತೀನಿ ನೋಳೆ. ನಮ್ಮ ನೋಡಿ ಕಲ್ಕಾಲಿ ನೀ ಅಲ್ಲಿ ನೀನು. ನಾಳೆ ಸಿಗುತ್ತಂತ ಹೇಳಿದ್ನಪ್ಪ, ನಂಗೆ ಗೊತ್ತಿತ್ತು ಅಲ್ಲಿ. ಲೇ ಪರ್ಸ್ ಹೊತ್ತೈತ್ಲೆ, ಪಪ್ಪಿ ಅಂತ ಹುಡ್ಕೊಂಡು ಸಿಗೋಬಲ್ತು. ನಮ್ಮಪ್ಪ ಕತ್ಲಾರ ಮನ್ಯಾಗ ಬೈತಂದ್ಲೆ. ಮತ್ತು ನಮ್ಮ ಅಪ್ಪ ಮಂಗಳಾರತಿ ಎತ್ತಾನ. ನಮ್ಮಪ್ಪ ಎಲ್ಲ ಓಟಿ ಹೊಡ್ತಾವ್ರದ್ದು ಬಂದು ಕುಂತಾನ ಇರ್ತಾನೆ. ಏನೇನು ಮಾತಾಡಕತ್ತಿರ್ತಾರ ಅವರು. ನಂಗೆ ಯಾಕೋ ಡೌಟ್ಲೆ. ಹ್ಞೂಲೇ, ಎಷ್ಟು ಕಷ್ಟಪಟ್ಟು ಇಲ್ಲಿ ನೋಡಿ. ಹೇ ಪಪ್ಪಿ, ಹೇ ಬೆಳಗ್ಗೆಯಿಂದ ಹುಡುಕಲು. ಲೇ ಪರ್ಷ ಎತ್ತಿಯಲ್ಲ ಪರ್ಷ. ಹೋಲೆ ಜಲ್ದಿ. ಯಾರು ನೋಡಲ್ಲ. ಹಿಮಾಲ ಅದಾವೆಲ್ಲ ಆಯ್ತು ಮತ್ತೆ ಯಾಕೆ ಮತ್ತೆ ಬಾಯ್ ಏನು ನೋಡ್ತಿ? ಬಾಯ್ ಸರ್ಕಲ್ ಹಾಕ್ಯಂತಮ್ಮ. ಇದ್ಯಾವದ್ಲ ಪರ್ಷ ನಾಯಿ ಕುನ್ನಿ ಒತ್ಕೊಂಬಂದ್ಬಿಟ್ಟಿ ಅಲ್ಲ. ಕುನ್ನಿ ಅಲ್ ಬೇದ್ರಿ ಸರ್, ಪಪ್ಪಿ ಅಂತ. ಅಯ್ಯ ಅದೇನು ಪಪ್ಪಿನ ಹೆಂಗ್ ಪಪ್ಪಿನ ಅದೇ ಅಂತದ ನಡಿಯತ್ತ. ಪಪ್ಪಿ ಅಲ್ಲ ನೀನು ಅವನು ಪಪ್ಪಿ. ಎಲ್ಲಿ ಕಾಳು ಮಾಡ್ಕೊಂಬಂದ್ಯಪ್ಪ? ನೋಳೆ ಅದು ಎಷ್ಟು ಕಷ್ಟಪಟ್ಟು ಹುಡ್ಕಿವಿ, ಕಾವು ಮಾಡ್ಕೊಂಬಂದ ಅಂತ. ನೀನು ಅವನ ಕಾವು ಮಾಡ್ಕೊಂಬಂದದ್ದು ಅಲ್ಲಿ ಶ್ರೀಮಂತರು ಬೋರ್ಡ್ ಮ್ಯಾಗ ಪೇಪರ್ನಾಗ ಈ ನಾಯಿ ಕಾಯ್ದೆ ಹುಡುಕಿ ಕೊಟ್ರೆ 10,000 ರೂಪಾಯಿ ಕೊಡ್ತಂತಂದು ಪೇಪರ್ನಾಗ ಹಾಕಿದ್ರು. ಅದಕ್ಕೆ ನಾನು ನಮ್ಮ ದೋಸ್ತ ಎಷ್ಟು ಕಷ್ಟಪಟ್ಟು ಹುಡುಕಿ ಗೊತ್ತಾಯ್ತೇನು ನಿನಗೆ?
ಇವನು ಆಗಲೇ ದುಡಿದ್ರೆ 10 ರೂಪಾಯಿ ಕೊಡಗಲ್ಲ 10,000 ರೂಪಾಯಿ ಕೊಡ್ತಾರಂತೆ ಒಂದು ಇಟ್ಟು ನಾಲ್ಕೂನಿಗೆ. ಅಲ್ಲ ಮಾವ ನಾವು ನಾಯಿ ಹುಡ್ಕಕ್ಕೆ ಹೋಗೋಣ ಮಾವ. ಹಿಂಗಂತೀಯ ಇವನು ಈಗ ಓಟಿ ಕನ್ಕಂತಾರೆ ಮತ್ತೆ ನಾಯಿ ಕನ್ಕಂತ ಬಿದ್ದಿತ್ತು ಬಿಡು. ನಿಮ್ಮ ಮನೆ ಬಾರನ ಹಂಗಾಗಿ ಗೊತ್ತು ನನ್ನೇ ನಿಮ್ಮ ಥರ ದುಡಿಯೋ ಅನ್ಕೊಂಡ್ರಿ ಈಗ ನೋಡ್ರಿ ಆಗ ಫೋನ್ ಮಾಡಿ 10,000 ರೂಪಾಯಿ ಹಂಗಸ್ಬೇಕು. ಬಾಲ್ಯ ಅದು ಇವ್ರ ತಾಕಂದ್ರೆ ತಲೆ ಹಾಪಕ್ಕ ನಿಮ್ಮ ಲೋ ಪರಿಚಯ ಹಂಗಂದ್ರೆ ನನಗೂ ನಿಮ್ಮ ಅಪ್ಪಂಗೂ ನಾಯಿ ಹಿಡಿಯೋ ಕೆಲಸ ಇದ್ರೆ ಹೇಳ್ಕೊಡ್ಲ, ನಾವು ನಾಯಿ ಹಿಡಿಯೋಕೆ ಹೋಗ್ತೀವಿ. ನಿಮ್ಮ ಅವನ ಮುಂದೆ ನೋಡಿ ರೊಟ್ಟಿ ಬಿಡಕತ್ತಿ ಬಡಿ. ನೀವು ನಾಯಿ ಹಿಡ್ಕಕ್ಕೆ ಬಿಡೋ ತಕ್ಷಣ ಶ್ರೀಮಂತರ ಮನೆ ಅಂತಾರೆ ನಾಯಿ ಕಳ್ದಕ್ಕೂ ಅನ್ಕೊಂಡೇನ ನಿನ್ನವನ ಬಾಲ್ಯ ಆದಿ ಬೊಂಬಾಯಿ ಹೋಳಿ ಉತ್ತಾಕ ನೀನು ತಲೆ ಹಾಪಕ್ಕ ನಮ್ಮದು ಭಾಳ ಮುಂದುವರ್ದು ಬಿಡಪ್ಪ ಇವನು ನೀವು. ಬಾಲ್ಯ ಸ್ವಲ್ಪ ದವಾಸಿ ಇಲ್ಲ ನೋಡ್ಕೊಂತ ಕುಂದ್ರ ನಿಮ್ಮ ಮೌನ ಇದಕ್ಕೆ ರೊಟ್ಟಿ ಅಂತಾರೆ ಅಲ್ಲಿ ಇದಕ್ಕೆ. ಈ ರೊಟ್ಟಿ ನೋಡಿನಂದ್ರೆ ಸೇಮ್ ನಿಮ್ಮ ಮೌನ ಮಕ್ಕ ಕಾಣ್ತೈತಿ. ನಮ್ಮ ಸನಿಯಕ್ಕೆ ಹೋಗ್ಲಿಲ್ಲ ಅಂದ್ರೆ ಹೊಟ್ಟೆ ನೀನು ಗುಂಡು ದರ್ಗಗಿಲ್ಲ ಅದಿಲ್ಲ. ಫೋನ್ ಎಲ್ಲಿಟ್ಟ ಯಾಕೆ ಹೋದ್ರತಿ ಫೋನ್ ಎಲ್ಲಿಟ್ಟು ಅಲ್ಲೇ ತೆಲುಗು ಮೀನು ಬಿಡಕಾಯ್ತು ನೋಡ ಮಾಳ ನನ್ನ ಮಗನ. ರೊಕ್ಕ ಅದ್ರಾಗ ಇರ್ತೈತಿ ಏನು ಬಕ್ಕಳದಾಗ ಇರ್ತೈತಿ ನೋಡ್ಲಿಲ್ಲ. ಫೋನಾಗಲ್ಲ ಅದ ರೊಕ್ಕ ಬಕ್ಕಂದಾಗ ಇರ್ತೈತಿ ಕರೆ ಹೊಳ್ತು ಬಿಡಲಿ. ನಿಮ್ಮಪ್ಪ ನಿಮ್ಮವ್ವ 7 ಮಪ್ಪ ಅದಾರ ಹೆಂಗಿರ್ತಿಲ್ಲ ಮನ್ಯಾಗ. ನೀನು ಹೇಳ್ತೀವ ನೀನು ಇವತ್ತೊಂದು ಸರಿ ಕಾಟ ಕೇಳಿ ನಾ ಜೀವನ ಪೂರ್ತಿ ಇವ್ರ ಕಾಟ ಕೇಳ್ಬೇಕಲ್ಲಿ. ಇವ್ರ ಕಾಟ ಕೇಳಾಸಲ್ಲ ನನಗೆ. ಮಬ್ಬ ನನ್ನ ಮಗ ಇಲ್ಲಟ ನೋಡು ಫೋನ್ ರಾಜ್ ಅವ್ರ ನಂಬರ್ ಹೇಳಿ. 96 96 86 86 95 95 92 92 60 60. ಹಲೋ ಸರ್ ಹೇಳಿ. ನಿಮ್ಮ ಪಪ್ಪಿ ಸಿಕ್ಕತ್ರಿ. ಏನ ಪಪ್ಪಿ ಸಿಕ್ತಾ? ಹ್ಞೂ ರೀ ಸರ್. ಹೇಗೆ? ಅಯ್ಯೋ ಸರ್ ಅದನ್ನ ಹೆಂಗೆ ಕೇಳ್ತೀರಿ, ನಾನು ನಮ್ಮ ದೋಸ್ತ ಒಂದಿನ ಊಟ ಮಾಡಿಲ್ರಿ ಹಂಗೆ ಹುಡುಕಿರಿ. ತುಂಬ ಥ್ಯಾಂಕ್ಸ್ ಕಣಪ್ಪ. ನನಗೆ ಯಾವುದೇ ಕಾಲ್ ಬಂದ್ರೂ ಪಪ್ಪಿ ಸಿಕ್ಕಿದೆ ಅಂತ ಕಾಲ್ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊತಿದ್ದೆ. ಬಟ್ ಅದು ಬೇರೆ ಅದರಿಂದ ತುಂಬ ಬೇಜಾರಾಗ್ತಿತ್ತು ಕಣೋ ಪುಟ್ಟ. ಥ್ಯಾಂಕ್ಸ್ ಕಣೋ. ಬಂದೀಗ ಈ ನಾಯಿ ತಗೊಂಡೋಗ್ತಿರಲ್ರಿ ಸರ್. ಅಯ್ಯೋ ಈಗ ಆಗಲ್ವಲ್ಲೋ ಪುಟ್ಟ. ನಾನು ಮಂತ್ರಾಲಯಕ್ಕೆ ರಾಯರು ನೋಡೋಣ ಅಂತ ಬಂದಿದ್ದೆ, ಪೂಜೆ ಮಾಡಿಸ್ಕೊ ಬರ್ತಿದ್ದೆ. ಅಷ್ಟೊತ್ತಿಗೆ ನೀನು ಕಾಲ್ ಬಂತು ಪುಟ್ಟ. ತುಂಬ ಥ್ಯಾಂಕ್ಸ್ ಕಣಪ್ಪ. ನಾನು ನಾಡಿದ್ದು ಸಂಜೆ ಬಂದು ತಗೊಂಡೋಲ್ಲ. ಆಯ್ತು ಸರ್, ನಾಳೆ ಬರ್ರಿ. ಅದರ ರೊಕ್ಕ ಮರಿಬೇಡ್ರಿ ಸರ್. ಪಾಪ ಊಟ ತಿಂಡಿ ಬಿಟ್ಟು ಹುಡ್ಕಿದ್ದೀರಾ. ನೀನು ಕಾಸು ನಾನು ಕೊಡ್ದಲ್ಲೇ ಇರ್ತೀನ ಪುಟ್ಟ, ಖಂಡಿತ ಕೊಡ್ತೀನಿ. ಅಂದಂಗೆ ಇದೇ ನಂಬರ್ ಬಂದು ಕಾಲ್ ಮಾಡ್ಲಾ ನಾನು ನಾಳೆ? ಆಯ್ತು ಸರ್. ಅಪ್ಪ ರಾಘವೇಂದ್ರ. ಕಾಷಾಯ ವಸ್ತ್ರಾಂಕ ಕೌಪೀನ ಪೀನಾಂಕ ಹಂಸಾಂಕ ಭೋ ಶ್ರೀರಾಘವೇಂದ್ರಾರ್ಯ 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 ಪಾಹಿ ಪ್ರಭೋ. ಯಾವ್ದು ಅವರು ನಾಳೆ ಬರ್ತಾರಂತೆ. ಅವಾಗ ರೊಕ್ಕ ಇಸ್ಕೊಂಡ್ರಿ ನಾವೊಂದು ಹೊಸ ಸೈಕಲ್ ತಗೊಂಡ್ಬಿಡ್ತು. ನಂಗಂದ್ರೆ 10 ಪಾರಿವಾಳ ತಗೊಂತೀನಿ. ನೋಡ್ಲೇ ಕನಕ ದಿನಕ್ಕ 3 ಗಂಗಳ ತಿಂತಾನ ಮಗ. ಮುಂಜಾನೆ ಬೇಕಂದವ ಸಂಜೆಲಿ ಎದ್ದೇಳ್ತಾನ. ಒಟ್ಟ ಉಂಡಿಲ್ಲ ಅಂತ ಹೇಳ್ತಾನ. ನೋಡ್ಬಾರ್ದ ಎಷ್ಟು 400 ಬೀಸ್ ನನ್ನ ಮಗ ಇದ್ದಾನಿವ. ನಿನಗ ಬುಲ್ಟಿ ಗೊತ್ತ ನೋಡವ. ಸೇಮ್ ಸ್ವಾದ್ರಮವನ್ ಓದ್ತಾನ ನೋಡ್ಲಿ ಅವ. ಸಂಜೆ ಅವನ ಮಗನ ಅವನ ನೀನು. ದೇವರ್ಸಿ ನಾನು ಓದ್ತಾನಲ್ಲಿ ಅವ. ನಿನ್ನಂಗ ಬುಡಿ ಹೇಳೋದ್ ಕಲ್ತಿರೋದವ. ಹೌದಲ್ಲೇ ಹೆಂಗ್ ನೋಡ್ತಾಳ ನೋಡು ಮುಂಗ್ಲಿ ಮಾರಿ. ಮಗ ಬೇರೆ ಮಕ್ಕಂದನ. ಇದು ಒಳ್ಳೆ ಟೈಮು. ಈಗ ಶುರು ಹಚ್ಕೋಬೋದು. ರೇಣು ರೇಣು ಸಟ್ನ ಒಳ್ಳೆ ತಗ ಮಗ ಎದ್ದೇಳ್ತಾನ. ಥೂ ಇವನವನ. ಇದರ ಅವನ್ನ ಗಪ್ ನಮ್ಮ ಮಕ್ಕಂದ ಸುಮ್ಮನೆ.
ಮತ್ತೆ 5 ಪಪ್ಪಿ ಸುಮ್ಮ ಮಕ್ಕ ಹುಚ್ಚಿ ಬಂದ್ರೆ ಹೊರಗೆ ಹೋಗಿ ಒಯ್ದು ಬಂದು ಮಕ್ಕ ಕಬ್ಬು ನನ್ನ ಮಗ ತಾನೇ ಇಲ್ಲಿ ಹಾಸಿಗೆ ಹೋಯ್ತಾನ ನಾಯಿಗೆ ಹೊರಗೆ ಹೋಗಿ ಓದ್ವಾ ಅಂತಾನ ಬದ್ಮಾಶ್ ನನ್ನ ಮಗ. ಮಕ್ಕನೈತೆ ನೋಡ್ತೈತೆ ತಡಿ ಹೆಂಗೆ ಕಣ್ಣು ಬಿಟ್ಕೊಂಡು ನೋಡ್ತೈತೆ ನೋಡಿ ಇವನು ಅವನು ದರಿದ್ರ ನನ್ನ ಮಗಂತ ಇಷ್ಟಿನ ಇವನು ಕಾಟ ಆತು ಏನೋ ಮಕ್ಕನ ಅಂತ ಮಾಡಿದ್ರಿ ಇದು ಒಂದು ತಗೊಂಬಂದು ಕಟ್ಕೊಂಡು ಕುತ್ಕೊಂಡ ನೀವನು ಬದ್ಮಾಶ್ ನನ್ನ ಮಗ. ಅವ ಮಕ್ಕಂದಾಗ ಇದು ಎದ್ದಿರ್ತೈತಿ ಇದು ಮಕ್ಕಂದಾಗ ಅವ ಎದ್ದಿರ್ತಾನ. ಇವು 2 ಮಕ್ಕಂದಾಗ ಬೆಳಕರಿದು ಹೋಗಿರ್ತೈತಿ ಮಬ್ ನನ್ನ ಮಗಂದ. ಅವ್ನು ಯಾವ್ದ ತಮ್ಮಂದು ಕಟ್ಟಿಬಿಟ್ಟಿದೆ ಅಗಲಿ ಬೆಳ್ತಾನೆ ಅವು 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 ಅಂತ ಹಚ್ಚಿಬಿಡ್ತಿ. ಏ ಪರ್ಸ್ಯ ಅದು ಏಕ ಒದರ್ತೈತಿ ನಿನ್ ಕೂಡ ಕರ್ಕೊಂಡೋಗಿ ಹೊರಗೆ. ಏ ಸುಮ್ಮನೆ ಬೇ ಅಲ್ಲಿಗಿಂದ ಹೇಳಕ್ ಬಿಡಲ್ಲ ಅದನ್ನು ಅಪ್ಪದನ ಅಪ್ಪ ಕರ್ಕೊಂಡ್ಕೊಂಬ್ರ. ಏ ನಿಮ್ಮವ್ನು ಬೇಬರ್ಸಿ ನನ್ನ ಮಗನ ನಾನು ನಾಯಿ ಕಾಳು ಮಾಡಿ ಅಲ್ಲ ನಮ್ಗೆ ದುಡ್ದು ನಾವು ಕುಂತ್ಕೊಂಡ್ರೆ ಎದ್ದಾಳಕ್ಕೆ ಬರಗಲ್ಲ ಇವ್ ನಾವು ನಾಯಿ ಕಾಯ್ಬೇಕಂತೆ. ಅವು ಯಾವನ 10,000 ರೂಪಾಯಿ ಕೊಡ್ತಾನಂತೆ ಇವತ್ತು ತಗೊಂಬಂದು ಮನೆ ಮುಂದೆ ಕಟ್ಟ್ಯ ನೀವು ನಾವು ಇವ ಖಾಲಿ ಕುಂತಲ್ಲ ಹಿಡ್ಕೊಂಡು ಹೋಗ ಮತ್ತೆ ಯಾರು ಸೋದಿಲ್ಲ ಬದ್ಮಾಸಿ ನನ್ನ ಮಗನ ಅವನ ನನಗೆ ಹೇಳ್ತಾನೆ ಇವ್ನು ಅವ್ನು ತಟ್ಕದಾನ ತೂ ಇವ್ನು ಬರೀ ಇದಾತು ಒಂದು ಹಿಡ್ಕೊಂಡಾಳೆ ಅವ್ನು ಇವಳೆ ಹಂಗದಾಳೆ ಇವ್ನು ಅವ್ನು ಹೇಳಿ ಕಳ್ಸಿಲ್ಲ ಅದ್ನ ಯಾವುದೇ ತಗೊಂಬಂದು ಮನೆ ಮುಂದೆ ಕಟ್ಕೊಂಡು ಕುತ್ಕೊಂಡಾರೆ ಇವ್ನು ಅವಳು ಸುಮ್ಮನೆ ಕುಂತ್ಕ ಏಕ ಹೋಯ್ಕೆನದು ಅದಕ್ಕೆ ಬಿಡ್ತಾವ ನೋಡ ಮತ್ತೆ ಮಾತಾಡಿದಂದ್ರೆ ಹಿಡಿಯಕ್ಕ ಸಾಕು ತಗೊಂಬಂದು ಮನೆ ಮುಂದೆ ಕಟ್ಟೆ ನೀವು ನಾವು ಸಾಲಿಗೆ ಹೋದಂದ್ರೆ ನಾಯಿ ಹಿಡ್ಕೊಂಡು ಅಡ್ಡಾಡ್ತಾನೆ ನೀವು ಬ್ಯಾಟಿ ಅಡ್ಡಾಡ್ದಂಗೆ. ಅಕ್ಲಿಗೆ ಜೋಗಕ್ಲಿಗೆ ಜೋಗ ಉರಹ ಉರಹ ಲೇ ಅದೇ ಆ ಬಾಟ್ಲಿ ಅಲ್ಲಿಟ್ಟು ಬಂದೆ ಅಲ್ಲ ಈ ನೀರು ಚಲ್ತತ್ ನೋಡೋದು ನೀರು ಚೆಲ್ಲರ್ ನೀವು ತರಕ್ ನಿನ್ನ ಕಳಿಸ್ ನಾನು ಅದೇಂಗೆ ಚೆಲ್ಲತ್ಲೆ. ಏ ಅದೇ ಅದ್ರ ಬಗ್ಗೆ ಗೊತ್ತಿಲ್ಲ ಸುಮ್ಮನೆ ತಂದೇನು ಮುಂದಿಟ್ಗ ಲೇ ಅದು ಚೆಲ್ಲೋದು ನಾನು ತರ್ತೀನಿ ತಗ. ಈ ಒಲಿ ಒಲಿ ಈ ಚಲ್ತೈತಿ ಒಲಿ ನೀವು ಒಲಿ ನನ್ನ ದೇಲ್ ಫಾಸ್ಟ್ ಕುಡಿತು ಒಲಿ ಹೋಗ್ಲಿ ಹೇಳಲ್ಲ ನಾನು ಈ ಚಲ್ತೈತಿ ಒಲಿ ಅದು ಅಂದ್ರೆ ಮಗನ ಈಗ ನೀರು ತಂಬ ಲೇ ಪರ್ಸು ಮಾತಾಡೋ ಸಾಕು ನಾನು ನೀರು ತಂಬ ಈಗ ಹೋಗಿ ಕುಂಡಿಗೆ ತರಲೇಬೇಕಾ? ಹ್ಞೂ ಮತ್ತೆ ಆಗಲ್ಲ ಏನಂದು ನೀನು ಖರೆ ಕುಂಡಿ ಅವ್ನು ನೋಡ್ತಾರೆ ಹೋಗ ಹೆಂಗೆ ಜೋಕುಮಾರ ಖರೆ ಕುಂಡಿ ಬಿಟ್ಟು ಅಂದ ಕಲ್ತಂಡ ನೋಡಿ ಒಟ್ಟು ಒದಿರ್ ನೀರ ಬಡ್ಸಿ ಇದ್ದಿದ್ದು ನೀರೆಲ್ಲ ಚೆಲ್ಲಿಟ್ಟು ಒದ್ರಕತೈತಿ ಮಂದ ನಾವು ಕುಂಡಿ ನೀರಲ್ದಂಗೆ ಮಾಡಿ ನೋಡಿ ನೀರು ತಗೊಂಡ್ಕೊಳ ಮಗ ನೀ ಏನಪ್ಪ ಅಷ್ಟೊತ್ತಂದ್ರೆ ಬರೋಲ್ಲ ನೀವು ಟೈಮ್ ನೋಡ್ಯಾರ ಬಿಡ್ತಿ ಶಾಲೆ ನೋಡಿದ್ರೆ ಹೊತ್ತಾತು ಕೈಕಂತ ಕುಂತ್ರಾಗಲ್ಲ ಇಲ್ಲೇ ಎಲ್ಲಾರ ನೀರಿದ್ರೆ ತುಂಬ್ಕೊಂಡು ಮುಕ್ಕಳು ತಕೊಂಡು ಹೋಗಕ್ಕೆ ಬರ್ತತ್ತಾಗ. ಅಬ್ಬೇ ಅದ ಅನ್ನ ಅದ ಬೇಳೆ ನಮ್ಮವ್ಗ ಇವ್ನ ಬಿಟ್ರ ಬೇರೆ ಏನೇನೋ ಮಾಡಕ್ಕೆ ಬರಲ್ಲ. ಚಪಾತಿ ಮಾಡ್ಬೇಕು, ಪೂರಿ ಮಾಡ್ಬೇಕು, ಒಗ್ಗರಣೆ ಮಾಡ್ಬೇಕು, ಪಲಾವ್ ಮಾಡ್ಬೇಕಂತಂದು ಎಷ್ಟೋ ಒಂದ್ಸರಿ ಹೇಳೀನಿ. ನನ್ನ ಮಾತು ಒಟ್ಟ ಕೇಳಲ್ಲ. ತನಗೇನು ನಿಜ ಆಕೈತಿ ನೋಡು ಅದನ್ನ ಮಾಡಿಟ್ಟು ಹೋಗ್ಬಿಡ್ತಾಳೆ. ಇದನ್ನು ತಿಂದು ಶಾಲೆಗೆ ಬರ ಫಸ್ಟ್ ಕ್ಲಾಸ್ ಬರ್ಬೇಕಂತ ಇದನ್ನು ತಿಂದು ಶಾಲೆಗೆ ಹೋದ್ರೆ ಹೆಂಗೆ ಬರ್ತೀನಿ ಹೇಳ ಪಪ್ಪಿ. ಕರೆಕ್ಟಾಗಿ ಹೇಳಿದ್ ನೋಡು ಪಪ್ಪಿ. ನೀನು ಅರ್ಥ ಮಾಡ್ಕೊಂಡಷ್ಟು ನಮ್ಮವ್ವ ಅರ್ಥ ಮಾಡ್ಕೊಂಡಿಲ್ಲ ನನ್ನ.
ವರ್ಷ ಬಾಲೆ ಸಾಲಿ ಗೊತ್ತಾಗೈತಿ. ಟೀಚರ್ ಬೈತಾರ ಬಾಲೆ. ಜಲ್ದಿ ಬಾಲೆ ಅಪ್ಪ. ನಿಧಾನ ಹೊರಗಡೆ. ಯಜ ನೀ ಫಸ್ಟ್ ಜಲ್ದಿ ಮ್ಯಾಗ ಹೋಗ. ಮಕ್ಳೇ, ಇಂದಿನ ತರಗತಿಯಲ್ಲಿ ಪ್ರಾಣಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಾಯಿ ಅಂದ್ರೆ ಯಾರ್ಯಾರಿಗೆ ಇಷ್ಟ? ಕೈ ಎತ್ತಿ. ಹಾ, ಕೈ ಇಳಿಸಿ. ನಾಯಿ ಅಂದ್ರೆ ಎಲ್ರಿಗೂ ಇಷ್ಟನೇ. ಚಿಕ್ಕವರಿಂದ ದೊಡ್ಡವರವರೆಗೂ ತುಂಬಾ ಇಷ್ಟ. ಯಾಕಂದ್ರೆ ಅದು ಮಾಡುವ ತುಂಟಾಟ, ಅದು ತೋರಿಸುವ ಪ್ರೀತಿ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ? ಅದೇ ರೀತಿ ನಾವು ಒಂದು ಹೊತ್ತು ಊಟ ಹಾಕಿದ್ರೆ ಅದು ನಿಯತ್ತಿಂದ ನಮ್ಮ ಮನೆ ಕಡೆನೇ ಇರುತ್ತೆ. ಆಜಿ ಮನೆಗೆ ಹೋಗ್ರ ಬಾಲೆ. ಸುಮ್ಮನಿರ್ಲಿ, ಇವಾಗ ಬಂದಿವ್ ಟೀಚರ್ ಬೈತಾರ. ಸುಮ್ಮನೆ ಯಾಕೋ ಪಪ್ಪಿ ನೆನಪು ಹಾಕತೈತಿ ಬಾಲೆ. ಸುಮ್ಮನಿರ್ಲಿ, ಹೊಡೆದು ಮಗನ ಮಾಡ್ತೀನಾರಲ್ಲೇ. ನಾನು ಹೇಗ್ ಬಿಡಿಸ್ತೀನೋ ಹಾಗೆ ಬಿಡಿಸ್ತಾರೇನಾ? ಏನೋ ಅದು ಅದಕ್ಕೆ ದೊಡ್ಡ ಬಂದೈತೆ ಅಂತೀರಿ. ಓ, ಅದಕ್ಕೆ ಅಂತಿದ್ದೀನಿ. ಏನೋ ಬೆಳಿಗ್ಗಿಂದ ಬ್ಯಾಡ್ ಸ್ಮೆಲ್ಲು ಅಂತ. ಬೆಳಿಗ್ಗೆನೆ ಮನೆಯಿಂದ ಬರ್ಬೇಕಾದ್ರೆ ಎಲ್ಲ ಮುಗಿಸ್ಕೊಂಡ್ ಬರ್ಬೇಕನ್ನೋ ಕಾಮನ್ ಸೆನ್ಸ್ ಇಲ್ಲ. ಕ್ಲಾಸಲ್ಲಿ ಬಂದು ಬರೇ ಇದೆ ಗೋಳು ನಿಂದು. ಹೊರಡು. ಬರೀ ಇಂಥವ್ರು ಮಾಡ್ಲಿ ನೀನು. ಟೀಚರ್, ಓ ಮಹಾರಾಜ್ರು, ನಿಮ್ದೇನು? ಅವ್ನ ದಡ್ಡಿಗೆ ಹೋದ್ರೆ ನೀವು ಚರಗಿ ತಗೊಂಡು ತೊಳೆಯೋಕೆ ಹೋಗ್ಬೇಕಾ ಕುಂಡಿನ? ಬರೀ ಇದೆ, ನಿಮ್ ಬುದ್ಧಿನೇ ಬಿಡಲ್ಲ ನೀವು. ನಡಿ. ಈ ನನ್ನ ಮಕ್ಕಳು ಕ್ಲಾಸಲ್ಲಿ ಕುಂತು ಕಲ್ತಿದ್ದಕ್ಕಿಂತ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ. ಯಾವಾಗ ಬುದ್ಧಿ ಬರುತ್ತಪ್ಪ. ಸರಿ, ನಾವು ಚಿತ್ರ ಬಿಡ್ಸನ್ವಾ? ಬೊಂಬೈ ಮಿಠಾಯಿ ರೀ. ಬರೇ 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 ಮುಂಬೈ ಮಿಠ ತಡಿ ಕೇಳಕ್ ಹೊಡಿಸ್ಲಿ. ತಡಿ ಕೇಳಕ್. ಅಣ್ಣ ಮುಂಬೈ ಮಿಠ ಎಷ್ಟು? 5 ರೂಪಾಯಿ 10 ರೂಪಾಯಿ ನೋಡಪ್ಪ. ಅಣ್ಣ 1 ರೂಪಾಯಿ ಕೊಡು. ಒಂದೊಂದು ರೂಪಾಯಿಗೆ ಈಗ ಬರಾಗಲ್ ತಮ್ಮ. 5 ರೂಪಾಯಿ 10 ರೂಪಾಯಿ ಈಗಿನ ಕಾಲದಾಗ ಇರೋದು 5 ರೂಪಾಯಿ 10 ರೂಪಾಯಪ್ಪ. ಕೊಡು. ಬರಾಗಲ್ಲ ಕಾಡಬೇಡ. 1 ರೂಪಾಯಿ ಕೊಡಲ್ಲ, 5 ರೂಪಾಯಿ ತಗೋ, ವಾಚ್ ಮಾಡಿ ಕೊಡ್ತೀನಿ. ಕೊಡು. ಆಯ್ತಪ್ಪ, ಇಲ್ಲಂದ್ರೆ ಯಾರು ಸರಿ 2 ರೂಪಾಯಿ ಯಾರ ಕೊಡು. 5 ರೂಪಾಯಿ 10 ರೂಪಾಯಿ ಯಾರ ತಗೋ, ಯಾವ್ದಾರ ಮಾಡು. ಸುಮ್ಮನೆ ಕಾಡ್ತೀನಿ ನೋಡಿ ನೀನು. 1 ರೂಪಾಯಿಗೆ ಬರಲ್ಲ. ಇವು ಯಾವನ್ಲೆ ಅವನ ಇಲ್ಲಿ ದುಡ್ಕೊಂಡ್ ತಿನ್ನಕ್ ಬಂದಿಲ್ಲ ನಾನು ಮಾರಾಯ. ನಿಮ್ಮಂತ ನೀವು ಹಂಗ ಕೊಡು ಅಂದ್ರೆ ನಾನು ಏನು ಮಾಡಲಿ? ಕಾಸು ಕೊಡ್ರಿ, ಕೊಡ್ತೀನಿ ನಾನು. ಕೊಡ್ರಿ ಕಾಸು ಕೊಡ್ರಿ. ಹಾಂ ಸಾಡಿ ಕೊಡ್ತೀನಿ. 2 ರೂಪಾಯಿ ದಿಗಾರ ದೊಡ್ಡ ಕೊಡ್ತೀನಿ. ನಾವು ನಿಮ್ಮ ಕಡೆಲ್ಲ ಹಂಗ ಯಾಕೆ ಮಾಡ್ತಿದ್ವಿ? ಹೌದಾ? ಅಲ್ಲೇ ಹಳ್ಳಿಯರ್ ಅಂತಂದು ಹಿಂಗತಿ ಸೈಕಲ್ ತಗೊಂಡು ಓಣಿ ಅಡ್ಯಾಡಕತ್ತೀರಿ. ಸಾಲಿ ಕಲಿತೀರಿನಿಲ್ಲ? ಕಲ್ತು ಇಲ್ಲೋಡ ಸಾಲಿ ಚೆನ್ನಾಗಿ ಕಲಿಯೋದು ಕಲೀರಿ. ಏನು ಮತ್ತೆ ನಮ್ಮಂಗೆ ಬೀದಿ ತಿರ್ಗಂಗೆ ಆಗಬೇಡ್ರಿ. ಶಾಣ್ಯಾರಾಗ್ರಿ ಒಂದಿಟ. ಇದೇನು ನಾನು ವಾಚ ನಡೆಯವಲ್ದಲ್ಲ. ಅದು ತಿನ್ನ ವಾಚಪ್ಪ, ನಡೆಯೋ ವಾಚ ಅಲ್ಲ. ಮತ್ತೆ ನಡೆಯೋ ವಾಚ ಅಂದಲ್ವ? ನೀನ್ ಬಾಯಾಗ ಇಟ್ಕೊಂಬಿಡು. ಬಾಯಾಗ ಅದು ನಡಿತೈತಿ. ನೀ ಏನ್ ತಲೆ ಕೆಡಿಸಬೇಡ. ಹೊಟ್ಯಾಗ ಓಡಾಡಕತ್ತಿ ಬಿಡ್ತೈತಿ ಅದ.